ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕದ ವಂದನೆಗಳು. ಪ್ರೇರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ವಾಕ್ಯದ ಸಂದೇಶ ಭಾಗಕ್ಕೆ ಹೋಗೋಣ. ನನ್ನ ಜೊತೆ ಸೇರಿ ನೀವು ಕೂಡ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತಹ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ರಾತ್ರಿಯ ವೇಳೆಯಲ್ಲಿ ತಂದೆ, ನಿಮ್ಮ ಮಗನಾದ ಅಭಿನಯ್ ದರ್ಶನ್ ಸಹೋದರನ ಕುರಿತು ಕೆಲವೊಂದು ಮಾತುಗಳನ್ನು ಆಡುವುದಕ್ಕೆ ಈ ಒಂದು ಸಮಯವನ್ನು ತಂದೆ ನೀವು ಕೊಟ್ಟು ನನಗೆ ಪ್ರೇರೇಪಣೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಹೇಳುವಂಥ ಮಾತುಗಳು ಕೇವಲ ನಿಮ್ಮ ವಾಕ್ಯಕ್ಕನುಸಾರವಾಗಿರಲಿ ತಂದೆ. ನನ್ನ ಆಲೋಚನೆಯಿಂದಾಗಲಿ ಮನುಷ್ಯರ ಆಲೋಚನೆಯಿಂದಾಗಲಿ ಯಾವುದನ್ನು ಮಾತನಾಡದೆ ಕೇವಲ ಮತ್ತು ಕೇವಲ ನಿಮ್ಮ ಆತ್ಮನ ಸಹಾಯದಿಂದ, ನಿಮ್ಮ ಆತ್ಮನ ಆಲೋಚನೆಗಳಿಂದ ಮಾತನಾಡುವುದಕ್ಕೆ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ನನ್ನ ಚಿಕ್ಕ ಮನವಿ ಪ್ರಾರ್ಥನೆಯನ್ನು ರಕ್ಷಕನು ಪ್ರಭು ಪ್ರಿಯನೂ ಆಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಕೂಡಿ ಬಂದಂತ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಮರ್ಪಿಸ್ಕೊಳ್ತಾ ಇದ್ದೇನೆ. ಪ್ರೇರೆ ಈ ರಾತ್ರಿ ವೇಳೆಯಲ್ಲಿ ಕೆಲವೊಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆನ್ನುವಂತ ಮನಸ್ಸುಳ್ಳವನಾಗಿದ್ದೇನೆ. ಏನ್ ನಾವು ನೋಡ್ತಾ ಇದ್ದೇವೆ ಸುಮಾರು 3-4 ದಿನಗಳಿಂದ ಸಹೋದರ ಅಭಿನಯ್ ದರ್ಶನ್ ಕುರಿತು. ಪ್ರೇರೆ ಪ್ರಾರಂಭದಲ್ಲಿ ಆ ವಿಡಿಯೋಗಳನ್ನು ಅನೇಕ ಪಬ್ಲಿಷನ್ ಆಯಿತು. ಆ ಸಮಯದಲ್ಲಿ ಕೇವಲ 1-3 ಮೀಡಿಯಾಗಳು ಮಾತ್ರ, ಕೇವಲ ಅಲ್ಲಲ್ಲಿ 2-3 ಮೀಡಿಯಾಗಳು ಮಾತ್ರ ಅವರಿಗೆ ಅಪಘಾತ ಆದದನ್ನು, ಅಂದ್ರೆ ಕೊಲೆಯ ಒಂದು ಪ್ರಯತ್ನ ನಡೆದಿದೆ ಎಂದು ಹೇಳುವುದಕ್ಕೆ ಮುಂದೆ ಬಂದವರು ಕೇವಲ 2-3 ಚಾನೆಲ್ಗಳು. ಅವರೇನು ತಪ್ಪು ಮಾಡಿದ್ದಾರೆ, ಆಕ್ಟಿಂಗ್ ಮಾಡಿದ್ದಾರೆ, ಜನರನ್ನು ಮೋಸಪಡಿಸುವುದಕ್ಕೆ ಒಂದು ಕುತಂತ್ರ ಮಾಡಿದ್ದಾರೆ ಎಂದು ಪ್ರಚಾರ ಆದಾಗ ಎಲ್ಲೋ ಮೂಲೆಯಲ್ಲಿ ಹೆಸರು ಇಲ್ದರಂತ ಮೀಡಿಯಾಗಳು ಕೂಡ ಮುಂದೆ ಬಂತು. ಯಾಕೆ ಮುಂದೆ ತೊಂದರೆ ಆಯ್ತು ಅಂತ ಎಲ್ಲರಿಗೂ ಅನುಮಾನ ಇದ್ದಾಗ ನೀವೆಲ್ಲ ಯಾಕೆ ಬರ್ಲಿಲ್ಲ? ಮೊದಲನೇದಾಗಿ ಯಾಕೆ ಬರ್ಲಿಲ್ಲ ಪ್ರಿಯರೇ? ಓಕೆ, ಈ ಮೀಡಿಯಾಗಳ ಮುಂದೆ ಬಂದು ಅನೇಕರು ಸೇವಕರು ಎಂದು ಹೆಸರುಗೊಂಡವರು, ನಾನು ಸೇವೆ ಮಾಡ್ತಾ ಇದ್ದೇನೆ, ಯೇಸು ಕ್ರಿಸ್ತನ ನಾಮವನ್ನು ಘನಪಡಿಸ್ತಾ ಇದ್ದೇನೆ ಅಂದುಕೊಂಡವರು ಅನೇಕರು ಬಂದು ಮೀಡಿಯಾಗಳ ಮುಂದೆ ಏನ್ ಮಾತಾಡ್ತಾ ಇದ್ದಾರೆ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರ ಹೇಳಿಕೆಯನ್ನು ನಂಬಿ ಮಾತಾಡ್ತಾ ಇದ್ದಾರೆ? ಒಂದು ಚೂರು ಆಲೋಚನೆ ಮಾಡ್ತಾ ಇದ್ದಾರೆ ಇವರು ಮಾತಾಡ್ಬೇಕಾದ್ರೆ? ಯಾರನ್ನ ನಂಬಿ ಮಾತಾಡ್ತಾ ಇದ್ದಾರೆ? ಯಾರ ಪರವಾಗಿ ಮಾತಾಡ್ತಾ ಇದ್ದಾರೆ? ಆಲೋಚನೆ ಮಾಡ್ಬೇಕಲ್ವಾ? ಮುಂದೆ ತಮ್ನೇಲ್ ಹಾಕಿದ್ದೇನೆ ಬೇರೆ. ಯಾರೋ ಈ ಸೇವಕ ನೀಲ್ ಪ್ರಸಾದ್, ನೀಲ್ ಕುಮಾರ್ ಅಂತ ಏನೋ ಇದೆ, ಪಿಂಕ್ ಕಲರ್ ಅಲ್ಲಿ ನೋಡ್ಬೋದು, ಕನ್ನಡಕ್ಕೆ ಹಾಕಿದ್ದಾರೆ. ಇವರು ಬಂದು ಮೀಡಿಯಾಗಳ ಮುಂದೆ ಆ ಸೇವಕನ ಏನೋ ಲೋಕದವ್ರು ಹೇಳ್ತಾರಲ್ಲ, ಜಾತಕ ಅಂತಾರಲ್ಲ, ಅದೇನೋ ತೆಗೆದಿ ತೋರಿಸ್ತಾ ಇದ್ದಾರೆ. ಅವಶ್ಯಕತೆನ ಇದು? ಒಂದು ವೇಳೆ ತಪ್ಪು ಮಾಡಿದರು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಲೋಕಕ್ಕನುಸಾರ ಅವ್ರ ಜೊತೆ ನಾನು ಮಾತಾಡ್ತಾ ಇಲ್ಲ. ನಾನು ಸೇವಕರು ಎಂದು ಹೆಸರುಗೊಂಡವರು, ನಾವು ಸೇವೆ ಮಾಡ್ತಾ ಇದ್ದೇವೆ, ನಾವು ಸೇವಕರು, ನಾವು ಪಾಸ್ಟರ್ಗಳು ಅನ್ನೋರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಮೊದಲು ನಿಮ್ಮೊಟ್ಟಿಗೆ ನನ್ನ ಮಾತುಗಳು, ನಾವು ನೀವು ಡಿಸ್ಕಷನ್ ಮಾಡೋಣ ಮೊದಲು. ಎಂಪ್ರಿಯರೇ ಸರಿಯಾ? ನೀಲ್ ಕುಮಾರ್ ಅನ್ನೋರ ಹತ್ರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ, ಆದ್ರೆ ಅದು ತೆಲುಗು ಅವ್ರು ಸಂಬಂಧಪಟ್ಟಂತ ವಿಷಯಗಳು. ದೇವ್ರ ಕೃಪೆ ಇದ್ರೆ ಅದನ್ನ ಟ್ರಾನ್ಸ್ಲೇಷನ್ ಮಾಡೋರು ಯಾರಾದ್ರೂ ಅವ್ರಿಗೆ ಗೊತ್ತಾದ್ರೆ ದೇವ್ರ ಸ್ತೋತ್ರವಾಗಲಿ. ಮೊದಲನೇದಾಗಿ ಪ್ರೇರೆ,
ದೇವರ ವಾಕ್ಯ ಏನ್ ಹೇಳುತ್ತೆ? ಫಸ್ಟ್ ದೇವರ ವಾಕ್ಯದ ಹತ್ರ ಬರೋಣ, ಆಮೇಲೆ ಅವ್ರು ಮಾತನಾಡಿದಂತ ಮಾತುಗಳಿಗೆ ನಾನು ಉತ್ತರ ಕೊಡ್ತೇನೆ. ಮೊದಲನೇದಾಗಿ ಪೇತ್ರನು ಬರೆದ ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ. ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ ಪೌಲನು ಬರೆದ ಪತ್ರಿಕೆ, ಅದು 3ನೇ ಅಧ್ಯಾಯ ಸುಮಾರು 13ನೇ ವಚನದಿಂದ ಓದಿಕೊಳ್ಳೋಣ. 13ನೇ ವಚನದಿಂದ. ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ. ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳಬಾರ್ದಂತೆ. ಏನು ಒಳ್ಳೆಯದು? ಒಳ್ಳೆಯದಂದ್ರೆ ಏನು ಮುಂದೆ ಗೊತ್ತಾಗುತ್ತಿದ್ದೇನೆ. ಓದಿ ನಾನು ಅದಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನು ಹೇಳ್ತೇನೆ. ಮತ್ತೊಂದ್ಸರಿ ಓದೋಣ. ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ. ಈ ಪತ್ರಿಕೆಯ ಮೂಲಕ ಹೇಳಿರುವ ನಮ್ಮ ಮಾತಿಗೆ ಯಾವನಾದರೂ ಒಳಗಾಗದಿದ್ದರೆ, ಇದರಲ್ಲಿ ಹೇಳಿರುವಂತ ಸತ್ಯವೇದ ಗ್ರಂಥದಲ್ಲಿರುವಂತ ಮಾತುಗಳಿಗೆ, ಅಂದ್ರೆ ಸಭಾಪಾಲಕನು ಯಾವ ರೀತಿ ಇರಬೇಕು, ಯಾವ ಭಾವದಿಂದ ಇರಬೇಕು, ಈ ಒಂದು ರೀತಿಯಲ್ಲಿ ಇರದಿರುವಂತ ಮನುಷ್ಯನನ್ನ ಕುರಿತು ಹೇಳ್ತಾರಂತ ಮಾತು ಪೌಲನು. ಈ ಪತ್ರಿಕೆಯ ಮೂಲಕವಾಗಿ ಹೇಳಿರುವ ನಮ್ಮ ಮಾತಿಗೆ ಯಾವನಾದರೂ ಒಳಗಾಗದಿದ್ದರೆ ಅವನನ್ನು ಗುರುತು ಇಟ್ಟುಕೊಂಡು ಅವನಿಗೆ ನಾಚಿಕೆಯಾಗುವಂತೆ ಅವನ ಸಹವಾಸದಲ್ಲಿ ಸೇರಬೇಡಿರಿ. ಇವಾಗ ಓಕೆ, ಅಭಿನಯ್ ದರ್ಶನ್ ಅವರು ಮತ್ತೆ ಇನ್ನೊಂದು ನ್ಯೂಸ್ ಬರ್ತಾ ಇದೆ, ಯಾರು ಜಾನ್ ಪಾಲ್ ಅಂತ ಸೇವಕರು, ಅವರು ಕೂಡ ಏನೋ ಒಂದು ಅನೈತಿಕ ಸಂಬಂಧ ಇದೆ ಅಂತ ಅನೇಕ ಕಡೆ ಮಾತುಕತೆ ನಡೀತಾ ಇದೆ. ಓಕೆ, ಇವರಿಬ್ಬರನ್ನು ಸೇರಿಸೋಣ. ಓಕೆ, ಈ ಪತ್ರಿಕೆ ಬರೆದಿರುವಂತ ಪ್ರಕಾರ ನಡೀದೇ ಇದ್ರೆ ಅವರೊಟ್ಟಿಗೆ ನಾವು ಹೇಗಿರ್ಬೇಕಂತೆ? ಅವರಿಗೆ ನಾಚಿಕೆಯಾಗುವಂತೆ ಅವನ ಸಹವಾಸದಲ್ಲಿ ಸೇರಬೇಡಿರಿ. ಅವರಿಗೆ ಅವಮಾನ ಆಗ್ಬೇಕು ಅಂದ್ರೆ ಯಾವ ರೀತಿ ಇರಬೇಕಂದ್ರೆ ಅವರ ಸಹವಾಸ ಮಾಡಬಾರ್ದಂತೆ. ಓಕೆನಾ? ಸಹವಾಸ ಮಾಡಬಾರ್ದು ಅಂತ ಹೇಳಿದಾರ. ಅವರ ಇಂದಿನ ಜೀವಿತವನ್ನು ಕುರಿತು ಮೀಡಿಯಾಗಳ ಮುಂದೆ ಬಂದು ಅವರ ತಪ್ಪಿನ ಬಗ್ಗೆ ಹೇಳುವಂತ ಹೇಳಿದಾರ. ದೇವರು ಎಲ್ಲಾದ್ರೂ ಹೇಳಿದಾರ? ಏನ್ ಹೇಳಿದಾರೆ ಸತ್ಯವೇದ ಗ್ರಂಥದಲ್ಲಿ? ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನು ಇದ್ದಾಗ ನೀನು ಹೋಗಿ ಮಾತಾಡು, ಅವನೊಬ್ಬನೇ ಇದ್ದಾಗ ಹೋಗಿ ನೀನು ಮಾತಾಡು. ಹೇಳಿದಾರ? ಗೊತ್ತಾ ವಾಕ್ಯ? ಎಲ್ಲ ಗೊತ್ತು. ನಾವು ದೊಡ್ಡ ಸೇವಕರು, ಇನ್ನೊಬ್ಬರು ತಪ್ಪುಗಳನ್ನು ನಾವು ಹೇಳೋದು ಇಲ್ಲ. ಇನ್ನೊಬ್ರು ತಪ್ಪುನ ನಾವು ಅವನ ಹತ್ರ ಹೋಗಿ ಹೇಳಲ್ಲ, ಊರವ್ರಿಗೆಲ್ಲ ಪ್ರಚಾರ ಮಾಡ್ಕೋಬತ್ತೀವಿ. ನಾವೆಂತ ಮಾನಸ್ಥರು ಅಂದ್ರೆ ಸೇವಕರುಗಳು ಕೆಲವರು ಯಾವನ್ ತಪ್ಪು ಮಾಡಿದನೋ ಸಹೋದರನು ಅವನ ಹತ್ರ ಹೋಗಿ ಮಾತಾಡೋದಕ್ಕೆ ನಮ್ಗೆ ಧೈರ್ಯ ಇಲ್ಲ, ಬಲ ಇಲ್ಲ. ದೇವರು ಕೊಟ್ಟಿರುವಂತ ಆತ್ಮ ಎಂತದ್ದು? ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ, ಹೇಳಿತನದ ಆತ್ಮವಲ್ಲ. ದೇವ ಜನರಿಗೆ ನಿಂದಿಸುವಂತ ಜನರ ಮಧ್ಯದಲ್ಲಿ ಹೋಗಿ ಒಬ್ಬ ದೇವ ಸೇವಕನನ್ನು ನಿಂದಿಸುವುದಕ್ಕೆ ನಿಮ್ಗೆ ಧೈರ್ಯ ಇದೆ. ಅದು ಎಂತ ಧೈರ್ಯ ಗೊತ್ತಾ? ನಾಚಿಕೆಗೆಟ್ಟ ಧೈರ್ಯ. ಅದು ದೇವರ ಆತ್ಮನಿಂದ ಬಂದಿರೋದು ಧೈರ್ಯ ಅಂದುಕೊಂಡಿದ್ದೀರಾ? ನೀಲ್ಕುಮಾರ್ ಆಗಿರ್ಬೋದು, ಮತ್ತ ಅನೇಕರ ಆಗಿರ್ಬೋದು, ನಿಮ್ಗೆ ದೇವರು ಅನುಗ್ರಹಿಸಿರುವಂತ ಬಲ, ಪ್ರೀತಿ, ಶಿಕ್ಷಣದ ಆತ್ಮದಿಂದ ನೀವು ಮೀಡಿಯಾಗಳ ಮುಂದೆ ಹೋಗಿ ಇನ್ನೊಬ್ಬ ಸಹೋದರನ್ನು ನಿಂದಿಸ್ತಾ ಇದ್ದೀರಾ ಅಂತ ಅಂದುಕೊಂಡಿದ್ದೀರಾ? ನೀವು ಅಂದುಕೊಂಡಿದ್ದೀರಾ? ತಪ್ಪು ತಿಳುವಳಿಕೆ, ಅಜ್ಞಾನದ ತಿಳುವಳಿಕೆ, ಮೂಢರ ತಿಳುವಳಿಕೆ. ಇದು ದೇವ ಜನರಿಗೆ ಸಂಬಂಧಪಟ್ಟಂತ ತಿಳುವಳಿಕೆ ಅಲ್ಲ. ಇದು ಮೇಲಿನಿಂದ ಬಂದಂತ ಜ್ಞಾನವಲ್ಲ, ದೆವ್ವಗಳಿಗೆ ಸಂಬಂಧಪಟ್ಟಂತದ್ದು. ಇದು ಭೌತಿಕವಾದಂತ ಧೈರ್ಯ, ಇದು ಆತ್ಮಕ್ಕೆ ಸಂಬಂಧಪಟ್ಟಂತ ಧೈರ್ಯ ಅಲ್ಲ. ಯಾರೀ ಇವರೆಲ್ಲ?
ಪೊಲೀಸವ್ರೇನೋ ನಿಜ ಹೇಳ್ತಾ ಇದಾರೆ ಅಂತ ಅವ್ರ ಪರವಾಗಿ ಪೊಲೀಸವ್ರು ನಿಜ ಕಂಡು ಹಿಡ್ದಿದ್ದಾರೆ. ಪೊಲೀಸವ್ರು ಸುಳ್ಳು ಹೇಳಲ್ಲ. ಎಲ್ಲಾ ಪೊಲೀಸರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಪ್ರೇರೆ. ಎಲ್ಲ ಪೊಲೀಸರವರು ಸತ್ಯವಂತರಲ್ಲ, ಹಾಗೆಯೇ ಎಲ್ಲ ಪೊಲೀಸವರು ಕೂಡ ನಿಷ್ಠಾವಂತರಲ್ಲ. ಎಲ್ಲಾರು ಸುಳ್ಳು ಹೇಳೋರಲ್ಲ, ಹಾಗೆ ಎಲ್ಲರೂ ನಿಜ ಹೇಳೋರು ಕೂಡ ಅಲ್ಲ. ಪ್ರವೀಣ್ ಪಗಡಾಲ್ ಅವರ ಸೇವಕರ ವಿಷಯದಲ್ಲಿ ಎಷ್ಟು ನಟನೆ ಮಾಡಿದ್ರು ಗೊತ್ತಾ? ಹೇಳ್ಬೇಕಂದ್ರೆ ಅಭಿನಯ್ ದರ್ಶನ್ ಕೊಡ್ತಾ ಇದ್ರೆ ಅವಾರ್ಡ್ಸ್ ಅಂತ ಹೇಳ್ತಾ ಇದಾರಲ್ಲ, ದೊಡ್ಡ ಆಕ್ಟರ್ಗಳು ಯಾರಂದ್ರೆ ಈ ಅಧಿಕಾರಿಗಳು, ದೊಡ್ಡ ನಟನೆಗಾರರು ಪ್ರೇರೆ. ಒಂದು ಹುಲಿನೂ ಈ ರೀತಿ ನಾಟಕ ಮಾಡಲ್ಲ, ಡೈರೆಕ್ಟ್ ಆಗಿ ಬರುತ್ತೆ, ತಿನ್ಕೊಂಡು ಹೋಗುತ್ತೆ ಮನುಷ್ಯನ. ಒಂದು ಸಿಂಹವನ್ನು ನೋಡಿ ಆಕ್ಟಿಂಗ್ ಮಾಡಲ್ಲ, ಯಾರಿಗೆ ಬಲಿ ತಗೋಬೇಕು ಡೈರೆಕ್ಟ್ ಆಗಿ ಹೋಗುತ್ತೆ, ಹಿಡಿಯುತ್ತೆ, ತಿನ್ನುತ್ತೆ. ಈ ಮನುಷ್ಯರು ಇದಾರಲ್ಲ, ದೊಡ್ಡ ನಟನೆಗಾರರು, ದೊಡ್ಡ ಡ್ರಾಮಾ ಮಾಸ್ಟರ್ ಅಂದ್ರೆ ಇವರೇ. ಯಾರು? ಅಧಿಕಾರಿಗಳು. ಪಕ್ಷಪಾತ ಮಾಡುವವರು, ಮನುಷ್ಯರ ಮಧ್ಯದಲ್ಲಿ ಗಲಭೆಗಳನ್ನು ಉಂಟು ಮಾಡುವವರು, ಮತೋನ್ಮಾದಿಗಳಂತಾರೆ. ಮತ್ತೆ ಯಾರಿಗೆ? ಕ್ರೈಸ್ತರಿಗೆ. ಅಭಿನಯ್ ದರ್ಶನ್ ಅವರು ಮತೋನ್ಮಾದಿನ? ಯಾವ ಮತಕ್ಕೆ ಸಂಬಂಧಪಟ್ಟಂತ ಅವ್ರು ಹೋರಾಡ್ತಾ ಇದ್ರು? ಎಲ್ಲ ಜನರಿಗೋಸ್ಕರ ಹೋರಾಡ್ತಾ ಇದ್ರು. ಹೋಗ್ಲಿ, ಕ್ರೈಸ್ತರ ಪರವಾಗ್ಲೇ ಹೋರಾಡ್ತಾ ಇದ್ರು ಅಂತ ನಾವು ಅನ್ಕೊಳ್ಳೋಣ. ಕ್ರೈಸ್ತರು ಎಲ್ಲಾದ್ರೂ ಯಾರಿಗಾದ್ರೂ ಹಿಂಸೆ ಕೊಡೋದು ನೋಡಿದ್ದೀರಾ? ಯಾರಿಗಾದ್ರೂ ಹೊಡೆಯೋದು ಒಂದು ತೋರ್ಸಕ್ಕಾಗತ್ತಾ? ಯಾಕೆ? ಯೇಸು ಪ್ರಭುವಿನ ಒಂದೇ ಒಂದು ಮಾತು, ಕೆಡುಕನು ನಿನ್ನನ್ನು ಎದುರಿಸಿದರೆ ಅವನನ್ನು ನೀನು ತಿರುಗಿ ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಮತ್ತೊಂದು ಕೆನೆಯನ್ನು ಒಡ್ಡು ಅಂದದಕ್ಕೋಸ್ಕರ ಆ ಮಾತು ಒಳಪಟ್ಟು ಮಾತ್ರ ಕ್ರೈಸ್ತರು ದಮ್ ತಡ್ಕೊಂಡಿದ್ದಾರೆ. ಇಲ್ಲವಾದ್ರೆ ನಾವು ಕೂಡ ಭಯಂಕರ ಕಿಡಿಗೇಡಿಗಳು ಪ್ರೇರೆ. ಲೋಕದಲ್ಲಿದ್ದಾಗ ನೀವೇನ್ ಮಾಡ್ತೀರಾ ಗುಂಡಾಗಿರಿ, ಅದ್ರಕ್ಕಿಂತ 2ರಷ್ಟು ಮಾಡಿ ಬಂದಿದೀವಿ. ಒಬ್ಬೊಬ್ರು ಕ್ರೈಸ್ತರ ಬ್ಯಾಕ್ ಗ್ರೌಂಡ್ ಲಿಸ್ಟ್ ನೋಡ್ಕೊ ಬನ್ನಿ. ಹೆಚ್ಚಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಿದ್ದಂತ ಫೋಟೋಗಳು ನಿಜವಾದ ಕ್ರೈಸ್ತರದ್ದಿರುತ್ತೆ. ಯಾಕೆ ಗೊತ್ತಾ? ಮಾಡಬಾರದ ಕೆಲಸಗಳನ್ನು ಮಾಡಿ ಜೀವನದಲ್ಲಿ ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ, ಬಿಡುಗಡೆ ಇಲ್ಲದೆ ನರಳುತ್ತಿದ್ದಂತವರ ಜೀವನದಲ್ಲಿ ಯೇಸು ಕ್ರಿಸ್ತನು ಬೆಳಕಾಗಿ ಬಂದು ನಮ್ಮ ಪಾಪದ ಜೀವಿತದಿಂದ ನಮ್ಮನ್ನು ಬೇರ್ಪಡಿಸಿದರು ದೇವರು. ನಮ್ಮ ಪಾಪದ ಜೀವಿತದಿಂದ, ನಮ್ಮ ಅಂಧಕಾರದ ಜೀವಿತದಿಂದ ಯೇಸು ಕ್ರಿಸ್ತನು ಬೇರ್ಪಡಿಸಿ ನಮಗೊಂದು ಹೊಸ ಜೀವನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವರು ಹೋಗಿ ಏನೋ ತಪ್ಪು ಮಾಡಬಹುದು, ಹಳೆಯ ಪಾಪದ ಕೃತ್ಯಗಳನ್ನು ಕೆಲವರು ಮಾಡಬಹುದು. ಅವರನ್ನು ನಿಲ್ಲಿಸೋದಕ್ಕೂ ಬೀಳಿಸೋದಕ್ಕೂ ನಾವು ನಂಬಿರುವಂತ ದೇವರು ಶಕ್ತನು. ಇದನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ಯಾವ ಸೇವಕನಿಗೆ ಆಗಲಿ, ಯಾವ ಅಧಿಕಾರಿಗೆ ಆಗಲಿ. ಯಾವುದೇ ತರವಾದಂತ ಅಥಾರಿಟಿ ಇಲ್ಲ. ವಾಕ್ಯ ಓದ್ತಾ ಇದಾರ ಇವರೆಲ್ಲ ಸೇವಕರುಗಳು? ವಾಕ್ಯ ಓದ್ತಾರ? ಆತನೇನೋ ತಪ್ಪು ಮಾಡಿರ ನೋಡ್ಬೇರೆ. ಮನುಷ್ಯರನ್ನು ನಂಬೇಡಿ. ಯಾವ್ದೋ ಅಧಿಕಾರಿ ಹೇಳಿದ್ದಾರೆ, ಪೊಲೀಸರು ಯಾರಿಗೋ ಪ್ರೆಸ್ ಮೀಟ್ ಅನ್ನು ಕರೆಸಿ ಹೇಳಿದಾರೆ ಅಂತ ನಂಬಕ್ ಹೋಗ್ಬೇಡಿ. ಪ್ರವೀಣ್ ಪಂಗಡ ಅವ್ರ ಜೀವನದಲ್ಲಿ ಆಗಿದಂತ ನೋಡಿದ್ರ ಅಮಾಯಕರನ್ನು ಸಾಯಿಸೇ ಬಿಟ್ರು ಪ್ರೇರೆ. ಅವ್ರು ಆಕ್ಟಿಂಗ್ ಮಾಡಕ್ ಹೋಗಿದ್ರ? ಹಂಗಾರೆ ಪ್ರವೀಣ್ ಪಂಗಡ ಅವರು ಆಕ್ಟಿಂಗ್ ಮಾಡಿದ್ರ? ಕುಡ್ದು ಬಿದ್ರ ಅವರು? 99%. ಈಗ ನೀಲ್ ಕುಮಾರ್ ಅಂತ ಯಾರು ಬಂದಿರ್ಲಿ ಜನರ ಮುಂದೆ ಅಭಿನಯ್ ದರ್ಶನ್ ಅವ್ರ ಬಗ್ಗೆ ಅನೇಕ ಫೋಟೋಗಳನ್ನು ತೋರಿಸಿ ಅವ್ರ ಹಿಂದಿನ ಜೀವಿತವನ್ನು ಹೇಳ್ತಾ ಇದ್ದಾನೆ ಈ ಮನುಷ್ಯ. ಆತನಿಗೂ ಕೂಡ ಗೊತ್ತು ಅದು ಮರ್ಡರ್ ಅಂತ. ಪೊಲೀಸ್ ಅವರು ಅದನ್ನ ಮುಚ್ಚಾಕೋಕೆ ಎಷ್ಟು ಪ್ರಯತ್ನ ಮಾಡಿದ್ರು ಅಂತ ಗೊತ್ತಾ? ಅರಿವಿದೆಯೇ? ಅದು ಎಷ್ಟು ನಾಟಕ ಮಾಡಿದ್ರು ಅಂತ ಗೊತ್ತಾ? ಭಯಂಕರ ನಾಟಕ ಮಾಡಿದ್ರು. ಯಾರೇನ್ ಲಂಚ ಕೊಟ್ರು, ಏನ್ ಮಾಡಿದ್ರು ಗೊತ್ತಿಲ್ಲ. ಪಾಪ ನಿರಪರಾಧಿ ಆದಂತ ಪ್ರವೀಣ್ ಪಗಡಾಲವ್ರನ್ನು ಅಪರಾಧಿಯ ಸ್ಥಾನದಲ್ಲಿ. ಪರವಾಗಿಲ್ಲ, ಈ ಮನುಷ್ಯನು ದೇವ್ರ ಯೇಸು ಸ್ವಾಮಿ ಏನಂತಾರೆ ಗೊತ್ತಾ? ಮನುಷ್ಯನು ಏನು ಹೊಗಳುತ್ತಾನೆ, ಇವನು ಏನು ಹೊಗಳುತ್ತಾನೆ? ಹಣ ಕೊಟ್ರೆ ನ್ಯಾಯ ತೀರ್ಪನ್ನ ಉಲ್ಟಾ ಪಲ್ಟಾ ಮಾಡೋರು ಏನ್ ಹೊಗಳುತ್ತಾರೆ ಇವ್ರು ಮನುಷ್ಯನ? ಅಪರಾಧಿಗಳನ್ನು ನಿರಪರಾಧಿಗಳೆಂದು ನಿರ್ಣಯ ಮಾಡುವವರು, ನಿರಪರಾಧಿಗಳನ್ನು ಅಪರಾಧಿ ಎಂದು ನಿರ್ಣಯ ಮಾಡಿ ಕಳಿಸುವವರು ಈಗಿನ ಕಾಲದಿಂದ ಇದ್ದಾರಾ? ಇವರು? ಯೇಸು ಪ್ರಭುವಿನ ಕಾಲದಲ್ಲೂ ಕೂಡ ಇದ್ದಾರೆ. ಬರಬ್ಬನೆನ್ನುವಂತ ಕೊನೆಗಾರನನ್ನು ಬಿಡಿಸಿ ಕಳಿಸಿದ್ರು. ಯೇಸು ಪ್ರಭು ಅನೇಕರಿಗೆ ಕುರುಡರಿಗೆ ಕಣ್ಣು ಕೊಟ್ರು,
ಕುಂಟ್ರಿಗೆ ಕಾಲ್ ಕೊಟ್ರು, ಕುಷ್ಠರೋಗಿಗಳನ್ನು ವಾಸಿ ಮಾಡಿದ್ರು. ವಿಧವೆ ತಾಯಿಗೆ ಒಬ್ಬನೇ ಮಗ, ಚಟ್ಟ ಎತ್ಕೋಬೇಕಾದ್ರೆ ಆತನ ಪ್ರಾಣವನ್ನು ಉಳಿಸಿ ಆ ವಿಧವೆಗೆ ಪಾಪ ಗಂಡ ಇಲ್ಲ, ಬದುಕಿಸಿ ಕಳಿಸ್ತರು, ಹೋಗಿ ನಿನ್ ತಾಯಿನ ನೋಡ್ಕೊ ಅಂತ. ಇಂಥ ಕರುಣೆ ಉಳ್ಳ ದೇವರನ್ನು ಆ ದಿನ ಜೈಲಲ್ಲಿ ಹಾಕ್ಸಿ ಕೊಲ್ಲುವುದಕ್ಕೆ ಅನೇಕರು ಒಳಸಂಚುಗಳನ್ನು ಮಾಡಿ, ಅನೇಕ ಬ್ಯಾಕ್ ಗ್ರೌಂಡ್ಗಳಲ್ಲಿ ಏನ್ ಮಾಡಿದ್ರು ಯಹೂದ್ಯರು, ಅನೇಕರಿಗೆ ಹಣವನ್ನು ಕೊಟ್ಟು, ಲಂಚವನ್ನು ಕೊಟ್ಟು ಯೇಸುವಿಗೆ ಶಿಲುಬೆಗೆ ಹಾಕಿರಿ. ಪಿಲಾತನ್ ಕೇಳ್ತಾನೆ ಏನ್ ಮಾಡ್ಬೇಕಿತ್ತ ನಾನು ಅಂದಾಗ, ಅನೇಕರಿಗೆ ಹಣ ಕೊಟ್ಟು ಒಳಪಡಿಸ್ತಿರೋಬತ್ತು, ಅನೇಕರಿಗೆ ಲಂಚ ಕೊಟ್ಟು ಕೂಗ್ರಿ ನೀವು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕ್ರಿ, ಶಿಲುಬೆಗೆ ಹಾಕ್ರಿ ಅಂತ. ಯಾರು ಹೆಚ್ಚಾಗಿ ಕೂಗ್ತಾರೆ ಅವ್ರ ಪರವಾಗಿ ವಾದ ಮಾಡ್ಬೇಕು. ಲಾಸ್ಟ್ಗೆ ತೀರ್ಪು ಯಾರು ಹೆಚ್ಚಾಗಿ, ಯಾವ ಓಟು ಯಾರು ಜಾಸ್ತಿ ಇರುತ್ತೆ? ನೀತಿವಂತರಿಗೆ ಇರುತ್ತೆ ಅನ್ಕೊಂಡಿದ್ರ? ಬಹಳ ಕಡಿಮೆ. ನೀತಿವಂತರು ಗೆಲ್ಲೋದು ಬಹಳ ಕಡಿಮೆ. ಅನೇಕರು ಕಳ್ಳರ ಗೆಳೆಯರು ಗೆಲ್ಲೋದು ಬಹಳ, ಕಳ್ಳರ ಗೆಳೆಯರು ಗೆಲ್ಲುವುದು ಬಹಳ, ಗೊತ್ತಾ? ಆ ಕಾಲದಲ್ಲಿ ಅನೇಕರಿಗೆ ಹಣವನ್ನು ಕೊಟ್ಟು ನ್ಯಾಯವಂತನನ್ನು ಶಿಲುಬೆಗೆ ಹಾಕಿಸ್ತರು. ಬರಪ್ಪನು ಕಳ್ಳನು, ಸುಳ್ಳನು, ವ್ಯಭಿಚಾರಿ, ಕೊಲೆಗಾರ, ಅವನಿಗೆ ಬಿಡುಗಡೆ ಮಾಡಿ ಅಂದಂತ ಪ್ರಪಂಚ ಈಗಲೂ ಇದೆಯಾ? ನಮ್ ಕಣ್ಣು ಮುಂದೆ ಇದೆ. ಆ ಪ್ರಪಂಚದಲ್ಲಿ ಜನರು ಇದ್ದಾರೆ ಈಗಲೂ, ಗೊತ್ತಾ? ದೊಡ್ಡ ವಿಷಯನ ಅವ್ನು ಯಾರೋ ವಸಂತ್ ಅನ್ನೋನು ಯಾರು, ಆ ಹುಡುಗನನ್ನ ಹಿಡಿದು ಪೊಲೀಸರು ಹೊಡೆದ್ರಂತೆ. ಎಂತ ಹೊಡೆದ್ರು? ಮಾಡೋದ್ ಮಾಡಿದ್ಯಾ, ಇವಾಗ ನೀನು ಬಿಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನೀನು ಅಭಿನಯ್ ದರ್ಶನ್ ಅವರೇ ನಮ್ಗೆ ಹಣ ಕೊಟ್ಟು ಈ ರೀತಿ ಅಟ್ಯಾಕ್ ಮಾಡಿ ಅಂತ ಹೇಳ್ಕೊಟ್ರು, ಒಂದು ಫಿಲ್ಮ್ ಶೂಟಿಂಗ್ ತೆಗಿತಾರೆ ಅಂತ ಹೇಳಿದ್ರು ಅಂತ ಹೇಳ್ಕೊಟ್ರು ಅಂತ ಅವನು ಮಾತನ್ನ ನಂಬ್ತಾ ಇದ್ರ. ದೊಡ್ಡ ಸಾಚಾನ ಅವನು, ಲೋಕದ ರೀತಿ ಹೇಳ್ತೀನಿ ನಾನು. ದೊಡ್ಡ ನೀತಿವಂತನ, ದೊಡ್ಡ ಯಥಾರ್ಥವಂತನ ಅವನು. ಯಾವನ್ರಿ ಅವನು? 2 ಲೈಕ್ ಬರೋದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿಂಗ್ ಮಾಡೋವನ ಮಾತನ್ನ ನಂಬ್ತಾ ಇದ್ರ ನೀವು? 2 ಲೈಕ್ ಬರೋದಕ್ಕೋಸ್ಕರ ಇಲ್ಲಪ್ಪನ್ನದ ಸುಳ್ಳುಗಳನ್ನು ಹೇಳಿ, ಆಕ್ಟಿಂಗ್ ಗಳನ್ನು, ನಟನೆಗಳನ್ನು ಮಾಡಿ, ಡೈಲಾಗ್ ಗಳನ್ನು ಹೇಳುವಂತ ಅವನು ಯಾವನೋ ರೀಲ್ ಮಾಡೋನ್ ಮಾತು ಹೇಳೋಣ ನಂಬಿ ಅವನ್ ಬರೋ ನೀವು ಮಾತಾಡ್ತಾ ಇದ್ದೀರಾ? ನಿಜ ಹೇಳ್ತಾನ ಅನ್ಕೊಂಡಿದ್ದೀರಾ ನೀವು? ಇಂಥ ತುಚ್ಛವಾದ ಕೆಲಸವನ್ನು ಮಾಡೋದಕ್ಕೆ ಅವನು ಸಿದ್ಧವಾದಂತ ಅವನು ಸುಳ್ಳು ಹೇಳೋ ದೊಡ್ಡ ವಿಷಯನ? ಏಯ್, ಹೆಂಗಿದ್ರು ತಗೊಳಕೊಂಡಿದ್ಯಾ, ಇವಾಗ ಹೆಂಗಿದ್ರು ತಗೊಳಕೊಂಡಿದ್ಯಾ. ಈಗ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಅಭಿನಯ್ ದರ್ಶನೇ ಕಾಸು ಕೊಟ್ಟು ಇದನ್ನ ಮಾಡಿಸ್ತಾ ಅಂತ ನೀನ್ ಹೇಳ್ಬೇಕು. ಹೇಳಿದ್ರೆ ಬಿಡ್ತೀವಿ, ಇಲ್ಲ ಅಂದ್ರೆ ಬಿಡಲ್ಲ. ಏನ್ ಮಾಡ್ತಾನೆ ಇವಾಗ ಅವನು? ಏನ್ ಮಾಡ್ತಾನೆ ಹೇಳಿ? ಅಧಿಕಾರಿಗಳು ಹಣ ಕೊಟ್ಟು ಈ ಕಾರ್ಯವನ್ನು ಮಾಡೋದಕ್ಕೆ ಅವನಿಗೆ ಬಿಟ್ಟಿರ್ಬೋದು, ಇವಾಗ ತಗೊಳಕೊಂಡಿದ್ದಾನೆ. ಅಥವಾ ಇವನೇ ಸರೆಂಡರ್ ಆಗಕ್ಕೆ ಹೋಗಿರ್ತಾನೆ, ಅದಕ್ಕೂ ಬೇಕಾದ್ರೆ ಕಾಸು ಕೊಟ್ಟಿರ್ತಾರೆ. ಪಾಪ ಬಡವರು ಇರ್ತಾರೆ ಬೇರೆಯವರು, ಗಿರಿಜನ. 5,000 ಕೊಟ್ರೆ ಇವ್ರ ಕಡೆ ಮಾತಾಡ್ತಾರೆ, 10,000 ಕೊಟ್ರೆ ಇವ್ರ ಕಡೆ ಮಾತಾಡ್ತಾರೆ, 15,000 ಕೊಟ್ರೆ ತಿರ್ಗಾ ಚೇಂಜ್ ಆಗ್ತಾರೆ, 20,000 ಕೊಟ್ರೆ ಮತ್ತೊಂದು 4 ಪಕ್ಷದ ಕಡೆ ಯಾರು ಜಾಸ್ತಿ ಹಣ ಕೊಡ್ತಾರೋ ಅವ್ರ ಕಡೆನೆ ಓಟು. ಆ ಜನ ಹಾಗೆ ಇದ್ದಾರೆ ಇವಾಗ. ಅವನ್ ದೊಡ್ಡ ಇವನು ಅಂತ ಅವನ್ ಮಾತು ಕೇಳ್ತಾ ಇದ್ದೀರಾ ನೀವು? ಸೇವಕರುಗಳೇ, ಮೀಡಿಯಾದವ್ರು ಬಿಡಿ, ಅವ್ರ ಜೀವನ ಪೂರ್ತಿ ಎಲ್ಲ ಇವ್ರನ್ನ ಅವ್ರು ಕಟ್ಟೋದು, ಅವ್ರನ್ನ ಇವ್ರು ಕಟ್ಟೋದು, ಅವ್ರ ಜೀವನ ನಡೀತಾರದೇ ಹಂಗೆ. ಎಷ್ಟು ಜನನ ಮನೆಗಳನ್ನ ಹಾಳು ಮಾಡಿದಾರೋ ಮೀಡಿಯಾಗಳು ನಿಮ್ಗೆ ಗೊತ್ತಾ? ಎಷ್ಟು ಜನನ ಕೊನೆ ಮಾಡ್ಸಿದಾರ ಗೊತ್ತಾ? ದೊಡ್ಡ ಸುಪಾರಿಗಾರರು ಅವರೇ. ಇವಾಗ ಎಕ್ಸಾಂಪಲ್, ದೊಡ್ಡ ಅಧಿಕಾರಿಗಳು ಎಲ್ಲಿ ಹೋಗ್ತಾ ಇದಾರೆ? ಇಂದಿರಾ ಗಾಂಧಿ ಕಾಲದಲ್ಲಿ, ಅವಾಗಿಂದಲ್ಲ, ಎಲ್ಲೆಲ್ಲಿ ಹೋಗ್ತಾ ಇದಾರೆ, ಎಲ್ಲೆಲ್ಲಿ ಬರ್ತಾ ಇದಾರೆ ಅಂತ, ಯಾವ ಹೋಟ್ಲಲ್ಲಿ, ತಾಜ್ ಹೋಟ್ಲಲ್ಲಿ ಇದ್ದಾನ, ಇನ್ನೊಂದು ಹೋಟ್ಲಲ್ಲಿ ಇದ್ದಾನ, ಇವ್ನು ಇಂಥ ಜಾಗದಲ್ಲಿ ಇದ್ದಾನ ಅಂತ ಟಿವಿ ಮೂಲಕ ಟೆರರಿಸ್ಟ್ ಗಳಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ತಾರೆ ಇವರು. ಅವ್ರು ಅಲ್ಲಿಂದ ಬಾಂಬ್ ಹಾಕ್ತಾನೆ. ಯಾಕೆ? ಟಿವಿಲಿ ತೋರಿಸಿದಾರಲ್ಲ, ಈ ಅಧಿಕಾರಿ ಇಂಥ ಹೋಟ್ಲಲ್ಲಿ ಸ್ಟೇ ಮಾಡ್ತಾ ಇದ್ದಾನಂತ, ಹಾಕ್ಸ್ತಾನೆ ಬಾಂಬು. ಸುಪಾರಿ ಕೊಟ್ಟವ್ರು ಯಾರು ಇಲ್ಲಿಗೆ? ಯಾರು ಸುಪಾರಿ ಕೊಟ್ಟಿದ್ದು? ಈ ಮೀಡಿಯಾದವರೇ. ಈ ಮೀಡಿಯಾದವರ ಸುಪಾರಿ ಕೊಡೋದು. ಏನು ನಾವು ಪ್ರಪಂಚ ಜನಕ್ಕೆ ಏನೋ ಸತ್ಯ ತಿಳಿಸ್ತಾ ಇದೀವಿ ಅಂತ ಎಷ್ಟು ಮನೆ ಹಾಳು ಮಾಡೋರು ಇವರು. ಮನೆ ಹಾಡ್ರೆ ಇವರು. ಯಾವ್ದೋ ಹೆಂಡತಿನೋ ಗಂಡನೋ ಅನೈತಿಕ ಸಂಬಂಧ ಮಾಡಿಕೊಂಡು ಏನೋ ಒಂದು ತೊಂದರೆ ಆಗಿರುತ್ತೆ. ಇವ್ರು ಯಾಕ್ರಿ ಹೇಳ್ಬೇಕು? ಮಧ್ಯದಲ್ಲಿ ಬಂದು ನಾಳೆ ದಿವಸ ಅವ್ರು ಒಂದಾಗುವಂತ ಚಾನ್ಸಸ್ ಇರುತ್ತೆ. ಬಿಡು, 4 ಜನಕ್ಕೆ ಗೊತ್ತಾಗ್ಲಿಲ್ಲ, ಹೆಂಗೋ ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಗೊತ್ತಾಗ್ಲಿಲ್ಲ, ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನಾವು ಒಬ್ರಿಗೊಬ್ರು ತಪ್ಪನ್ನ ಕ್ಷಮಿಸ್ಕೊಂಡು ಸಂಸಾರ ನಡ್ಸ್ಕೊಂಡು ಹೋಗೋಣ, ಮಕ್ಳಿಗೋಸ್ಕರ ಆದ್ರೂ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ಇರೋಣ ಅನ್ನೋಂತ ಆಲೋಚನೆ ಬರೋಷ್ಟರಲ್ಲೇ ಇವರು ಎಂತ ಮನೆ ಹಾಳು ಕೆಲಸ ಮಾಡ್ತಾರಂದ್ರೆ,
ಇವನು ಅವಳ ಜೊತೆ ಮಲಗಿದ, ಇವಳು ಲಾಡ್ಜಲ್ಸ್ಗೆ ಹಾಕೊಂಡ. ಏಂತಕ್ ಬೇಕ್ರಿ ದರಿದ್ರದವ್ರಿಗೆ? ಅವ್ರಿಗೆ ಮನೆ ಹಾಳು ಮಾಡೋ ಕೆಲಸ ಬಿಟ್ರೆ ಬೇರೆ ಕೆಲಸ ಯಾವ್ದು ಇಲ್ವಾ ನಿಮ್ಗೆ? ಎಷ್ಟೋ ಜನ ತಿನ್ನಕ್ ಆಹಾರವಿಲ್ಲದೆ, ಉಡುವುದಕ್ಕೆ ವಸ್ತ್ರವಿಲ್ಲದೆ ಭಿಕಾರಿಗಳ ತರ ರೋಡಲ್ಲಿ ಅಲೀತಾ ಇದಾರೆ. ಆ ಬಡವರನ್ನು ಕುರಿತು ಒಂದು ಮಾತಾಡ್ತೀರಾ? ಅವನು ಬಡವೊಬ್ಬ ಸತ್ತೋದ್ರೆ ಅವನ ಬಗ್ಗೆ ತೋರಿಸ್ತೀರಾ? ದೊಡ್ಡ ದೊಡ್ಡ ವ್ಯಕ್ತಿಗಳ ಬೇಕು ನಿಮ್ಗೆ, ಯಾಕಂದ್ರೆ ನಿಮ್ ಮನೆ ಖಜಾನ ತುಂಬೋದು ಅವ್ರು ತಾನೆ. ಬಡವ್ರ ಪಾಪ ಏನ್ ಕೊಡಕ್ಕಾಗತ್ತೆ? ಅವ್ರದ್ದು ಶವ, ಕೇವಲ ಶವ ಅವ್ರದ್ದು. ದೊಡ್ಡವ್ರು ಸೋದ್ರೆ ಪ್ರಾರ್ಥಿ ಸಹ ದೇಹ ಅಂತೆ, ಏನೋ ದೇಹ ಅಂತೆ ಅದು. ಯಾಕೆ ಈ ಬಡವೊಂದು ದೇಹ ಅಲ್ವಾ? ಏನದು ಕಸನ? ಅದು ಪಾರ್ಥಿವ ಶರೀರ, ಬಡವ್ರದ್ದು ಶರೀರ ಅಲ್ವಾ ಅದು? ಏನದು? ದೇವ್ರು ಸೃಷ್ಟಿ ಮಾಡಿಲ್ವ ಅವ್ರನ್ನ? ತಾಯಿ ಗರ್ಭದಲ್ಲಿ ರೂಪ ಕೊಟ್ಟಿಲ್ವ ದೇವ್ರು ಅವ್ರನ್ನ? ಒಳ್ಳೆ ಕೆಲಸ ಮಾಡಿ, ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಜನರ ಮಧ್ಯದಲ್ಲಿ ಗಲಭೆಗಳನ್ನ ಹುಟ್ಟಿಸ್ತಾ ಇರೋದು ನೀವು ಮೀಡಿಯಾಗಳು. ಕ್ರೈಸ್ತರಿಗೆ ಮಣಿಪುರದಲ್ಲಿ ಎಷ್ಟು ಹಿಂಸೆ ಆಯ್ತೈತೆ, ಎಷ್ಟು ಮಾರಣ ಹೋಮ ಆಗ್ತೈತೆ, ಯಾವನಾದ್ರೂ ತೋರಿಸ್ತಾ ಇದ್ದಾನ ಕ್ರೈಸ್ತರಿಗೆ ಎಷ್ಟು ಹಿಂಸೆ ಆಯ್ತೈತೆ ಅಂತ? ಯಾಕೆ ಏನಾಗಿದೆ? ಕಣ್ಣು ಹಿಂಗೋಗಿದ್ಯಾ? ಕಣ್ಣಿಗೆ ಏನಾಗಿದೆ? ಬಾಯಿಗೆ ಏನಾಗಿದೆ? ನಾಲ್ಗೆ ಏನಾಗಿದೆ? ಹೇಳಲ್ವಾ ಅವ್ರ ಬಗ್ಗೆ? ಮಾತಾಡಲ್ವಾ? ಮನುಷ್ಯರಲ್ವಾ ಅವರು? ದೇವರು ಈ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರ ತಪ್ಪುಗಳಿಗೋಸ್ಕರ ಅವ್ರ ತಪ್ಪನ್ನು ಕ್ಷಮಿಸೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅನ್ನೋದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವಿ. ಇನ್ನೊಬ್ರನ್ನ ಯಾರೋ ಹಾಳು ಮಾಡು ದೇವ್ರೆ ಅಂತ ನಾವು ಪ್ರಾರ್ಥನೆ ಮಾಡಲ್ಲ. ಪ್ರಾರ್ಥನೆ ಮಾಡಿದ್ರೆ ದೇವ್ರಿಗೂ ಕೂಡ ಇಷ್ಟ ಆಗಲ್ಲ. ಯಾಕಂದ್ರೆ ಭೂಮಿ ಮೇಲೆ ಇರುವಂತ ಸರ್ವಮಾನವರು ಆ ಸರ್ವೇಶ್ವರನ ಮಕ್ಕಳೇ. ಆತನು ನೀತಿವಂತರ ಮೇಲೆಯೂ, ದುಷ್ಟರ ಮೇಲೆಯೂ, ಭ್ರಷ್ಟರ ಮೇಲೆಯೂ, ನೀಚರ ಮೇಲೆಯೂ ಮಳೆ ಸರಿಸಮವಾಗಿ ಸುರಿಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಅವ್ರ ಮಕ್ಕಳು, ಮನೆಯಲ್ಲಿ ಜನ ಮಕ್ಳಿರ್ತಾರೆ, ಇಬ್ರು ದೇವರ ಭಯಭಕ್ತಿಲಿ ಇರ್ತಾರೆ, ಇಬ್ರು ದುಷ್ಟರಾಗಿ, ನೀಚರಾಗಿ, ವ್ಯಭಿಚಾರಿಗಳಾಗಿ ಬದುಕ್ತಾ ಇದ್ರೆ ಯಾವ ತಂದೆನೂ ತಂದೆ ಸಾಯಿಸ್ಬಿಡಲ್ಲ ಅವ್ರನ್ನ. ಬೇಡ ಹೋಗೋ ನೀನು ಅಂತ ಕಡೆಯವರೆಗೂ ಸಹಿಸ್ತಾಳೆ ತಾಯಿ, ಕಡೆಯವರೆಗೂ ಸಹಿಸ್ತಾನೆ ತಂದೆ. ನನ್ನ ಮಗ ಇವತ್ತು ಬದಲಾಗಿ ಬರ್ತಾನೇನೋ, ತಪ್ಪೋಗಿದ್ದಾನೆ, ಇವತ್ತು ಬದಲಾಗಿ ಬರ್ತಾನೇನೋ ಮನೆಗೆ, ನಾಳೆ ಬದಲಾಗಿ ಬರ್ತಾನೇನೋ ಅಂತ ಒಂದು ಹೆತ್ತ ತಂದೆ ತಾಯಿಗಳು ಹೇಗೆ ಮಕ್ಳಿಗೋಸ್ಕರ ಕೊರಗ್ತಾರೋ ಅದೇ ರೀತಿ ಪ್ರಿಯರೇ ತಂದೆ ಕೊರಗ್ತಾ ಇದ್ದಾನೆ. ನಮ್ಮ ಎಲ್ಲರ ಪ್ರವರ್ತನೆಗಳ, ನಡವಳಿಕೆಗಳು, ಹೊಟ್ಟೆ ಕಿಚ್ಚು, ಕಕ್ಷಾಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದೌತನ, ಈ ದುಷ್ಟತನದಲ್ಲಿರುವಂತಹ ಮನುಷ್ಯರನ್ನು ದೇವ್ರು ನೋಡಿ ಸಹಿಸ್ತಾ ಇದ್ದಾನೆ. ಸೇವಕರ ವಿಷಯಕ್ಕೆ ಬರೋಣ. ಮೀಡಿಯಾಗಳ ಮುಂದೆ ಕುತ್ಕೊಂಡು, ಅನ್ಯರ ಮುಂದೆ ಕುತ್ಕೊಂಡು ಒಬ್ಬ ದೇವ ಸೇವಕನ ತಪ್ಪೇ ಮಾಡಿರ್ಬೋದು, ಒಪ್ಕೋತೀನಿ, ತಪ್ಪೇ ಮಾಡಿರ್ಬೋದು. ವಾಕ್ಯ ಏನ್ ಹೇಳುತ್ತೆ? ವಾಕ್ಯ ಕಣ್ಣು ಹಿಂಗೋಗಿದ್ಯಾ? ಕಣ್ಣು ಓದಲ್ವ ವಾಕ್ಯ? ಏನೋ ದೇವಾಲಯ ವಾಕ್ಯ. ಅಲ್ಲೇ ಬರೋಣ. 2 ಥೆಸಲೋನಿಕದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಿಂದ ಓದೋಣ. ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ. ಈ ಪತ್ರಿಕೆಯ ಮೂಲಕವಾಗಿ ಹೇಳಿರುವ ನಮ್ಮ ಮಾತಿಗೆ ಯಾವನಾದರೂ ಒಳಗಾಗದಿದ್ದರೆ, ಒಂದು ವೇಳೆ ಒಳಗಾಗಿಲ್ಲ ಅಂತ ಅನ್ಕೊಳ್ಳಿ, ಯಾರು? ಜಾನ್ ಪಾಲ್ ಅವರಾಗಿರ್ಬೋದು, ಅಭಿನಯ್ ದರ್ಶನ್ ಅವರಾಗಿರ್ಬೋದು, ಅಜಯ್ ಬಾಬು ಅವರಂತ ಹೇಳ್ತಾ ಇದ್ರ, ಓಕೆ, ಅವರು ಆಗಿರ್ಬೋದು. ಈ 3 ಜನ ಈ ಪತ್ರಿಕೆಯಲ್ಲಿ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ನಡೆದಿತ್ತ ಇಲ್ಲ ಅಂತ ಅನ್ಕೊಳ್ಳಿ. ಏನ್ ಮಾಡ್ಬೇಕಂತ ಗೊತ್ತಾ? ಕೆಳಗಡೆ ಓದೋಣ. ಈ ಮಾತಿಗೆ ಯಾವನಾದ್ರೂ ಒಳಗಾಗದಿದ್ದರೆ, ಒಂದು ವೇಳೆ ಅವನನ್ನು ಗುರುತು ಇಟ್ಟುಕೊಂಡು ಅವನಿಗೆ ನಾಚಿಕೆ ಆಗುವಂತೆ ಅವನ ಸಹವಾಸದಲ್ಲಿ ಸೇರಬೇಡಿರಿ. ಓಕೆನಾ? ಕೆಳಗಡೆ ಏನ್ ಬರ್ತಿದ್ದಾರೆ ಗೊತ್ತಾ? ಓದಿಲ್ವಾ ಇದು? ಕೆಳಗಡೆ ಏನ್ ಬರ್ತಿದ್ದಾರೆ ವಾಕ್ಯ? ಸೇರ್ಬೇಡ್ರಿ ಅಂತ ಹೇಳಿದ್ದಾರೆ. ನೀವು ಸೇರಲ್ಲ. ನೀವು ಜೊತೆಲಿರುವಂತ, ಜೊತೆ ಸೇವೆ ಮಾಡುವಂತ ಸೇವಕನನ್ನೇ ನೀವು ಪ್ರೀತಿಸಲ್ಲ. ವೈರಿಗಳನ್ನ ಪ್ರೀತಿಸ್ತೀರ ನೀವು? ವೈರಿಗಳನ್ನ ಪ್ರೀತಿಸಕ್ ಆಗತ್ತಾ? ಆ ಪವರ್ ಇದೆಯಾ? ದಮ್ ಇದೆಯಾ? ಅದು ಧೈರ್ಯ ಬೇಕು. ಶತ್ರುಗಳನ್ನ ಕ್ಷಮಿಸ್ಬೇಕಂದ್ರೆ ಪವರ್ ಇರಬೇಕು. ಅದಿಲ್ಲ. ನಮ್ಗೆ ಇವತ್ತು ಹೇಳಿತನದ ಆತ್ಮ, ಮೀಡಿಯಾಗಳ ಮುಂದೆ ಬಂದು ಇನ್ನೊಬ್ಬರ ತಪ್ಪನ್ನು ಹೇಳುವಂತ ಆತ್ಮ, ದುರಾತ್ಮ ನಮ್ಮಲ್ಲಿ ಇರೋದು. ದೇವರ ಆತ್ಮ ಇದ್ದಿದ್ರೆ ಅದು ಹೇಳ್ತಾ ಇರಲಿಲ್ಲ ಇನ್ನೊಬ್ಬರ ಬಗ್ಗೆ. ದುಷ್ಟನಿಗೆ ಸಂಬಂಧಪಟ್ಟಂತ ಆತ್ಮ ಇದೆ. ದುಷ್ಟನಿಗೆ ಮಕ್ಕಳಾಗಿರೋದ್ರಿಂದ ಅವನ ಸ್ವಭಾವ ನಮ್ಮಲ್ಲಿ ಇರ್ತದೆ ಅಲ್ವಾ? ಕೆಳಗಡೆ ಏನ್ ಬರ್ದಿದೆ? ಅವನ ಸಹವಾಸದಲ್ಲಿ ಸೇರಬೇಡಿರಿ. ಓಕೆ, ಆದರೂ ಓದಿದ್ರೆ ಇದು
ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಏನ್ ಅಂತ ಓದಿ. ಆದರೂ ಅವನನ್ನು ವೈರಿ ಎಂದು ಎಣಿಸದೆ ಏನ್ ಪ್ರಿಯರೇ, ಎಷ್ಟು ಕಕ್ಷಾಭೇದ ಇದೆ ಪ್ರಿಯರೇ. ಮೀಡಿಯಾಗಳ ಮುಂದೆ ಅನೇಕರು ಪ್ರಚಾರ ಮಾಡ್ತಾ ಇದ್ರಲ್ಲ, ಈಗ ಪೋಸ್ಟ್ ಹಾಕಿದ್ರಲ್ಲ, ಎಷ್ಟು ಜನ ಇದ್ದಾರೆ ಅಲ್ಲಿ. ಒಬ್ರು ಆ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ವೈಟ್ ಶರ್ಟ್ ಹಾಕಿರುವಂತ ಗಡ್ಡ ಬಿಟ್ಟಿರುವಂತ ಸೇವಕರು ಮಾತ್ರ ಯಥಾರ್ಥವಾಗಿ ಮಾತಾಡ್ತಾ ಇದ್ದಾರೆ, ಸತ್ಯವನ್ನು ತಿಳಿದು ಏನು ಮಾತಾಡಬಾರ್ದು. ಇವರಿದ್ದಾರೆ ನೋಡಿ, ಇನ್ನು 3 ಜನ. ಆದರೂ ಅವನನ್ನು ವೈರಿ ಎಂದು ಎಣಿಸದೆ ಸಹೋದರನೆಂದು ಎಣಿಸಿಕೊಂಡು. ನಿಮ್ ಮನೆಯಲ್ಲಿ ಯಾರಾದ್ರೂ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಈ ರೀತಿ ತಪ್ಪು ಮಾಡಿದ್ರೆ ನೀವು ಮೀಡಿಯಾಗಳ ಮುಂದೆ ಈ ತರ ಬಂದು ಹೇಳ್ತಾ ಇದ್ರ? ಕ್ರಿಸ್ತನಲ್ಲಿ ಇರುವಂತವ್ರು ಯಾರು? ಒಂದೇ ದೇಹಕ್ಕೆ ಸಂಬಂಧಪಟ್ಟವರಲ್ವ ನಾವು? ಕ್ರಿಸ್ತನ ಅಂಗಗಳ ಅಲ್ವ ನಾವು? ಗೊತ್ತಿಲ್ವಾ? ಅದಕ್ಕೆ ಕೋಪವನ್ನು ತಾಳಿಕೋ, ರೋಷವನ್ನು ಬಿಡು, ಕೇಡಿಗೆ ಕಾರಣವಾಯ್ತದೆ. ನೀವು ಏನು ಮಾತಾಡಿದ್ರು ಅಂತ ಅವನ್ ಮಾತಾಡದಂತ ನೀವು ಬಂದು ಮಾತಾಡೋದು ಇದೆಲ್ಲ ಒಳ್ಳೇದಾ? ಇನ್ನೊಬ್ಬ ಇದ್ದಾನೆ ಆ ಮೂಡ, ಆ ಅಜ್ಞಾನಿ ಬಂದು ಎಲ್ಲಾರ ಮುಂದೆ ಅವನ್ ಜಾನ್ ಪಾಲ್ ಇವ್ರ ಜೊತೆ ಸಂಬಂಧ ಮಾಡಿಕೊಂಡು ಇವ್ರ ಜೊತೆ ಸಂಬಂಧ ಮಾಡಿಕೊಂಡು. ದೇವ್ರಿದ್ದಾರೆ ಶಿಕ್ಷಿಸಕ್ಕೆ. ನೀನು ಮಾತಾಡಿದ್ರೆ ಅವನಿದ್ದಾಗ ಹೋಗಿ ಮಾತಾಡು. 4 ಜನ ಸೇವಕರು ಕರ್ಕೋಗಿ ಮಾತಾಡು. ಒಪ್ಲಿಲ್ವಾ? ಸಭೆಯವ್ರನ್ನ ಕರ್ಕೋಗಿ ಮಾತಾಡು. ಅದಕ್ಕೂ ಒಳಪಡ್ಲಿಲ್ವಾ? ಅನ್ಯನೆಂದು ಎಣಿಸು ಅಂತ ಹೇಳಿದಾನೆ, ಅನ್ಯರ ಮುಂದೆ ದೂಷಿಸು ಅಂತ ಹೇಳಿಲ್ಲ. ಅನ್ಯರ ಮುಂದೆ ದೂಷಿಸು ಅಂತ ಹೇಳಿಲ್ಲ. ಒಂದು ಫೋಟೋ ತೋರಿಸ್ತೀನಿ ಬೇರೆ. ಇವನು ದೊಡ್ಡ ಏನೋ ಜ್ಞಾನಿ ಅಂತ ಇವನು ಬಂದು ಮೀಡಿಯಾಗಳ ಮುಂದೆ ಅವನ್ ಜಾನ್ ಪಾಲ್ ಅವನ್ ಮಾಡಿಕೊಂಡಂದ್ರೆ ಇವನ್ ಮಾಡಿಕೊಂಡವನ ಅಂತ. ಇವನೇನು ಮೂಡನ, ಯಾರು ಅಜ್ಞಾನಿ, ಇವನು ಶುದ್ಧ ಪೂಸ ಅನ್ಕೊಂಡು ವಿಡಿಯೋಗಳನ್ನ ಮಾಡ್ತಾವನೆ. ಏನ್ ಮಾನ ಮರ್ಯಾದೆ ಇದೆಯಾ ಬೇರೆ? ಇವರು ದೇವ್ರ ಮಾನ ಮರ್ಯಾದೆ ಉಳ್ಸೋರು, ಇವರು ದೇವ್ರ ಮಾನ ಮರ್ಯಾದೆ ಹಾಳು ಮಾಡೋರು ಇವರೆಲ್ಲ. ನೋಡಿ, ಇವನ್ ಮಾಡೋ ಕೆಲಸ ಇಲ್ಲದೆ ಈ ರೀತಿ ವಿಡಿಯೋಗಳನ್ನ ಮಾಡ್ಕೊಂಡು ನಮ್ಮ ಸೇವಕರ ಮಾನ ಮರ್ಯಾದೆಗಳೆಲ್ಲ ಮೀಡಿಯಾಗಳ ಮುಂದೆ ಹಾಳು ಮಾಡ್ಕೊಂಡು, ಇವ್ರಿಗೇನ್ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವ್ರಿಗೆ? ಇವ್ನು ವೈಟ್ ಶರ್ಟ್ ಹಾಕಿರೋ ಕೇಳ್ತಾ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ನಿಂಗೆ ಧೈರ್ಯ ಇದ್ರೆ ಹೋಗೋ ಹತ್ರ ಮಾತಾಡು. 4 ಜನ ಕರ್ಕೋಗು, ಸಭೆಯವ್ರನ್ನ ಕರ್ಕೋಗಿ ಮಾತಾಡು. ಯಾವ ನಿಂಗೆ ಬಂದು ಮೀಡಿಯಾಗಳ ಮುಂದೆ ಈ ತರ ದೂಷಿಸೋದು? ಅವನ್ ಸೇವಕರು ಇವ್ನ್ ಮಾಡಿಕೊಂಡ ಅನ್ಯರ ಮುಂದೆ ಏನ್ ಮಾಡ್ತಾ ಇದ್ದೀರಾ ನೀವು? ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಮ್ಗೆ? ದೇವ್ರ ಗುಟ್ಟಿದ್ದೀರಾ, ದುಷ್ಟನ್ ಗುಟ್ಟಿದ್ದೀರಾ ನೀವು? ದೇವ್ರ ಗುಟ್ಟಿರೋರಾದ್ರೆ ದೇವ್ರ ಮಕ್ಳು ಎಲ್ಲಾರು ಸೇರಿ ಬುದ್ಧಿ ಮಾತನ್ನು ಹೇಳ್ತಾರೆ. ಏನಂತ ವಾಕ್ಯ ಹೇಳಿದೆ? ವಾಕ್ಯ ಓದಿ. ಆದರೂ ಅವನನ್ನು ವೈರಿ ಎಂದು ಎಣಿಸದೆ ಸಹೋದರನೆಂದು ಎಣಿಸಿಕೊಂಡು ಬುದ್ಧಿ ಹೇಳಿರಿ. ಬುದ್ಧಿ ಹೇಳು. ಅವನೊಬ್ನೇ ಇದ್ದಾಗ ಹೋಗಿ ಮಾತಾಡು. ಕೇಳಿಲ್ವಾ? ಇಬ್ರನ್ನ ಕರ್ಕೋಗು, 4 ಜನ ಕರ್ಕೋಗು. ಆದ್ರೂ ಒಪ್ಲಿಲ್ವಾ? ಸಭೆಯವ್ರ ಸಮೇತ ಹೋಗು, ಮಾತಾಡು. ಅವನೊಬ್ಬನೇ ಇದ್ದಾಗ, ಅವ್ರ ಫ್ಯಾಮಿಲಿ ಇದ್ದಾಗೂ ಕೂಡ ಅಲ್ಲ, ಒಬ್ಬನೇ ಇದ್ದಾಗ ಮಾತಾಡು. ಇಲ್ವಾ? ಅನ್ಯನೆಂದು ಎಣಿಸ್ಬಿಡು, ಅನ್ಯನೆನ್ಸ್ಬಿಡು, ಅನ್ಯನಂದುಕೊಂಡು ಬಿಟ್ಬಿಡು. ಅನ್ಯವ್ರ ಮುಂದೆ ಬಂದು ದೂಷಿಸ್ಬೇಡ. ಸೇವಕನು ಪಾಪ ಎಷ್ಟು ಕಷ್ಟಪಟ್ಟು ಎಂಥ ಪರಿಸ್ಥಿತಿಗಳಲ್ಲಿ ಸೇವೆ ಮಾಡೋರಿದ್ದಾರೆ ಪ್ರೇರೆ. ನೀವೇನೋ ಅವನೇನೋ ಮಧ್ಯೆ ಅವನ್ ಬಂದು ಮಾತಾಡ್ದಂತ ಇವನ್ ಬಂದು ಮಾತಾಡ್ದಂತ ಅವನು. ವಾಕ್ಯ ಏನ್ ಹೇಳುತ್ತೆ ಜ್ಞಾನೋಕ್ತಿಲಿ? ಅವನು ಮಾಡಿದಂತೆ ನೀನು ಅವನು ಮಾಡುವಿಯಾ? ಅವನು ಸೇವಕರನ್ನ ದೂಷಿಸ್ತಾ ದೇವ್ರ ನ್ಯಾಯ ವಿಚಾರಣೆಗೆ ಅವ್ನು ಗುರಿ ಆಗ್ತಾರೆ. ಇವನ್ ತಪ್ಪಾಡಿದ್ರೆ ಇವ್ರ ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾರೆ. ನೀವ್ ಯಾರು ನ್ಯಾಯ ತೀರ್ಸೋರು? ಯಾರು ನೀವು? ಲಂಚ ತಗೊಳ್ಳೋರಿಲ್ವ ಅಧಿಕಾರಿಗಳು? ಸುಳ್ಳನ್ನು ಹೇಳಿ ಟಿವಿಗಳ ಮುಂದೆ, ಮೀಡಿಯಾಗಳ ಮುಂದೆ ಸುಳ್ಳು ಪ್ರಚಾರ ಮಾಡೋರಿಲ್ವಾ ಮೀಡಿಯಾಗಳವರು? ದೊಡ್ಡ ನೀತಿವಂತರ, ದೊಡ್ಡ ಸಾಚಾಗಳ ಅವರು. ಅವ್ರ ಮುಂದೆ ಬಂದು ಏನೋ ಸೇವಕನ್ನ ದೂಷಿಸ್ತಾ ಇದ್ದೀರಲ್ಲ. ಅವನು ಒಂದು ವೇಳೆ ದೇವರ ಹತ್ರ ಬಂದು, ದೇವರೇ ನನಗೆ ಈ ಸೇವಕರು ಕ್ಷಮಿಸ್ತಾ ಇಲ್ಲ,
ಅನ್ಯರ ಜನರ ಮುಂದೆನೂ ನನ್ ಗೌರವ ಹೋಯ್ತು. ನಾನು ಯಾಕೆ ಬದುಕೋದು ಅಂತ ಹೋಗಿ ಸೂಸೈಡ್ ಮಾಡ್ಕೊಂಡ್ರೆ ಅದ ಆ ರಕ್ತದ ಕೂಗು ನಿಮ್ಮೇಲೆ ಮೊರೆ ಇಡುತ್ತೆ, ಗೊತ್ತಾ? ಆಚೆ ಕಡೆ ಬಂದ್ರೆ ಒಂದು ವೇಳೆ ಅವರು ಮುಖ ತಿರ್ಸ್ಕೊಂಡು ಬದುಕಕ್ಕಾಗತ್ತಾ? ಅನ್ಯರೇನೋ ದೂಷಿಸ್ತಾ ಇದ್ದಾರೆ, ಅನ್ಯರೇನೋ ದೂರ ಇದ್ದಾರೆ, ನಾವಾದ್ರೂ ಅವ್ರನ್ನ ಸೇರಿಸ್ಕೋಬೇಕಲ್ವಾ? ಸೇರಿಸ್ಕೋಬೇಕೋ ಬೇಡವೋ? ನಿನ್ನ ಸಹೋದರನು ಎಷ್ಟು ಸಾರಿ ತಪ್ಪು ಮಾಡಿ ಬಂದು ನಿನ್ನ ಹತ್ರ ಕ್ಷಮಾಪಣೆ ಕೇಳಿದ್ರು ನೀನ್ ಅಷ್ಟು ಸಾರಿನೂ ಕ್ಷಮಿಸ್ಬೇಕು ಅಂತ ಹೇಳ್ತಾರೆ ಪೇತ್ರನ ಹತ್ರ ಮಾತಾಡ್ಬೇಕಾರೆ. 70 ಸಾರಿ ಕ್ಷಮಿಸು. ಒಂದ್ ವೇಳೆ ತಪ್ಪು ಮಾಡಿದಾಗೆಲ್ಲ ಕ್ಷಮಾಪಣೆ ಕೇಳದ್ನ? ಅವ್ರ ಮಿಸ್ಸಸ್ ಕೇಳ್ತಾ ಇದ್ದೀನಿ, ಏನೋ ದೇವ ಜನರಂತೆ ಆ ಮಿಸ್ಸಸ್ಗೆ, ಯಾರು ಅಭಿನಯ್ ದರ್ಶನ್ ಅವರು ಮಿಸ್ಸಸ್ ಕೇಳ್ತಾ ಇದ್ದೀನಿ, 2 ಮದುವೆ ಮಾಡ್ಕೊಂಡ 3 ಮದುವೆ ಮಾಡ್ಕೊಂಡ ಅಂತ ಗಂಡ ಮಾಡಿದ ಅಂತ ಬಂದು ಹೇಳ್ತಾ ಇದೀಯ. ಓಕೆನಾ ಸಿಸ್ಟರ್? ನಿನ್ನ ಗಂಡನು ಬಂದು ತಪ್ಪಾಯಿತು ಅಂತ ನಿನ್ನ ಬಳಿಯಲ್ಲಿ ಬೇಡಿಕೆ ಇಡುವಾಗ ಕ್ಷಮಿಸ್ಬೇಕು. ನಾಚಿಕೆ ಆಗುವ ಮಟ್ಟಿಗೆ ಕ್ಷಮಿಸ್ಬೇಕು. ಪ್ರೀತಿ ತೋರಿಸುವಂತ ವಿಷಯದಲ್ಲಿ ನೀನು ಸಾಹುಕಾರಳಾಗ್ಬೇಕು. ಜನರಿಗೆ ಈ ವಿಷಯ, ಜನರಿಗೆ ಮಾತು ಹುಚ್ಚು ಮಾತಾಗಿರ್ಬೋದು, ದೇವ ಜನರಿಗೆ ಹುಚ್ಚು ಮಾತಾಗಿದ್ರೆ ನೀವು ಸತ್ಯವೇದ ಗ್ರಂಥ ನಿಮ್ಗೆ ಅರ್ಥ ಆಯ್ತಲ್ಲ ಅಂತ ಅರ್ಥ. ಮನ್ಸಲ್ಲಿ ಪಶ್ಚಾತ್ತಾಪ ಆಯ್ತಾ? ನಾನ್ ತಪ್ಪು ಮಾಡಿದೆ ಅಂತ ಅನ್ಸೈತಾ? ಅವ್ರಿಗೆ ಚಾನ್ಸ್ ಕೊಡ್ಬೇಕು. ಎಲ್ಲಿವರೆಗೂ ಚಾನ್ಸ್ ಕೊಡ್ಬೇಕು? ಸಾಯೋವರೆಗೂ ಚಾನ್ಸ್ ಕೊಡ್ಬೇಕು. ನಮಗೆ ತಪ್ಪು ಮಾಡಿದವರನ್ನು ಏನು ಅರ್ಥ ಆಯ್ತಾಯ್ತಾ ವಾಕ್ಯ? ತಲೆಗೆ ಏಟ್ ಗಿಟ್ ಬಿದ್ದಿದ್ಯಾ? ಚಿಕ್ಕ ವಯಸ್ಸಲ್ಲಿ ಬಿದ್ದಿ ಆಟ ಆಡ್ಬೇಕಾರೆ ಏಟ್ ಬಿದ್ದು ಏನಾದ್ರು ನರ ಏನಾದ್ರು ಮಿಸ್ ಆಗಿದ್ಯಾ? ಏನ್ ಪ್ರಾರ್ಥನೆ ಮಾಡ್ತೀವಿ ಕಡೆಯಲ್ಲಿ ನಾವು? ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ. ಆಹಾ, ನಮ್ಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ಹೇಳಕ್ಕಾಗತ್ತಾ ಈ ಮಾತು? ಈ ಅಜ್ಞಾನಿಗಳು ಬಂದು ಮೀಡಿಯಾಗಳ ಮುಂದೆ ಆ ಸೇವಕನ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ನೀವೆಲ್ಲ, ಅವನ್ ತಪ್ಪನ ಕ್ಷಮಿಸಿದೀರಾ ನೀವು? ಕ್ಷಮಿಸ್ದಂಗ ಆಯ್ತಾ? ಅವನ್ ಯಾವ್ದೋ ಸೇವಕರನ್ನ ದೂಷಿಸ್ತಾ ಅಂತ ಇವನು ಬಂದು ಅವನ್ ಮಾಡದಂತೆ ನೀನು ಮಾಡ್ತಾ ಇದ್ಯಾ. ನೀನ್ ಕ್ಷಮಿಸ್ದಂಗ ಆಯ್ತಾ? ಆಗ್ಲಿಲ್ಲ. ಆಯ್ತಾ? ಅದು ನೆರವೇರ್ಲಿಲ್ಲ ವಾಕ್ಯ. ಮತ್ ಯಾವ ಮುಖ ಇಟ್ಕೊಂಡು ನೀವು ದೇವ್ರ ಮುಂದೆ ಬಂದು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನ್ ಕ್ಷಮಿಸು ದೇವ್ರೆ? ನೀನ್ ಕ್ಷಮಿಸಿದ್ಯಾ ಏನೋ ಇಲ್ಲಿ ಸೇವಕ? ಕ್ಷಮಿಸಿದ್ಯಾ? ಆಯ್ತಾ ನಿನ್ ಕೈಯಲ್ಲಿ ಕ್ಷಮಿಸಕ್ಕೆ? ಆಗ್ಲಿಲ್ಲ. ನೆಕ್ಸ್ಟ್ ಏನ್ ಪ್ರಾರ್ಥನೆ ಮಾಡ್ಬೇಕು ಗೊತ್ತಾ? ನಾನು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದಂತೆ ನೀನು ನನ್ನ ತಪ್ಪುಗಳನ್ನು ಕ್ಷಮಿಸಬೇಡ ದೇವ್ರೆ. ಈ ರೀತಿ ಪ್ರಾರ್ಥನೆ ನೆರವೇರುತ್ತೆ. ಇದು ನೆರವೇರುತ್ತೆ. ಹಳೆದು ಡೂಪ್ಲಿಕೇಟ್ ಪ್ರಾರ್ಥನೆ ಅದ. ಅವಾಗ ನೀನು ಕ್ಷಮಿಸದೆ ಈ ಪ್ರಾರ್ಥನೆ ಮಾಡ್ತಾ ಇದೀಯ ಅಂದ್ರೆ ನಿನಗಿಂತಲೂ ಮೋಸಗಾರನು, ಸುಳ್ಳುಗಾರ ಸಹೋದರನು ಯಾರು ಇಲ್ಲ ಪ್ರಪಂಚದಲ್ಲಿ. ನಿನ್ನ ಬಾಯಿಂದನೇ ದೇವ್ರು ಸತ್ಯ ಹೇಳಿಸ್ತಾರೆ. ನಿನ್ನ ಬಾಯೇ ನಿನಗೆ ಸಾಕ್ಷಿ ಹೇಳ್ತಾರೆ. ಯೋಬನ ಗ್ರಂಥದಲ್ಲಿ ಅದೇ ಹೇಳುತ್ತೆ, ನಿನ್ನ ಬಾಯೇ ನಿನಗೆ ಸಾಕ್ಷಿ ಹೇಳುತ್ತೆ. ಪ್ರಾರ್ಥನೆ ಮಾಡಬೇಕಾದ್ರೆ ದೇವ್ರೆ ನಮ್ಮ ತಪ್ಪು ಕ್ಷಮಿಸು ದೇವ್ರೆ. ಕಣ್ಣಿನ ನೋಟದಿಂದಲೋ ಕೈಯಿಂದಲೋ ಕಾಲಿಂದಲೋ ತಪ್ಪು ಮಾಡುವಾಗ ದೇವರ ಮುಂದೆ ಹೋಗಿ ಪಶ್ಚಾತ್ತಾಪ ಪಟ್ಟು ದೇವ್ರೆ ನನ್ನ ತಪ್ಪನ್ನು ಕ್ಷಮಿಸು ದೇವ್ರೆ, ನಾನು ಆ ನೋಟ ನೋಡಬಾರ್ದಾಗಿತ್ತು, ಆ ಕೃತ್ಯ ಮಾಡಬಾರ್ದಾಗಿತ್ತು, ಅಲ್ಲಿ ನಡಿಬಾರ್ದಾಗಿತ್ತು, ಅಲ್ಲಿ ಹೋಗ್ಬಾರ್ದಾಗಿತ್ತು ದೇವ್ರೆ, ತಪ್ಪು ಮಾಡಿದ್ದೇನೆ ದೇವ್ರೆ ನಾನು ಕ್ಷಮಿಸು ಅಂದಾಗ ಆ ದೇವ್ರು ನಮ್ಮನ್ನು ಕ್ಷಮಿಸ್ಬೇಕಲ್ವೇನ್ರಿ? ನಮ್ಮ ಮೇಲೆ ಕರುಣೆ ತೋರಿಸ್ಬೇಕಲ್ವಾ? ಕರುಣೆ ತೋರಿಸದವನಿಗೆ ನ್ಯಾಯ ವಿಚಾರಣೆಯ ದಿನದಲ್ಲಿ ಕರುಣೆ ಸಿಗೋದಿಲ್ಲ. ಓದಿದ್ದೀರಾ ಈ ವಾಕ್ಯ? ಹೊಸ್ತಾಗಿ ಬರ್ಕೊಬಂದು ನಾನು ಹೇಳ್ತಾ ಇಲ್ಲ ಇವತ್ತು. ಕರುಣೆ ತೋರಿಸದವನಿಗೆ ನ್ಯಾಯ ಪ್ರಮಾಣದಲ್ಲಿ, ನ್ಯಾಯ ವಿಚಾರಣೆಯ ದಿನದಲ್ಲಿ ಕರುಣೆ ಸಿಗೋದಿಲ್ಲ. ಅಭಿನಯ್ ದರ್ಶನ್ ವಿಷಯದಲ್ಲಿ ಆಗಿರ್ಬೋದು, ಜಾನ್ ಪಾಲ್ ಅವರ ವಿಷಯದಲ್ಲಿ ಆಗಿರ್ಬೋದು, ಬೇರೆ ನಾನು ಇನ್ನು ಯಾರಿಗೂ ಇಲ್ಲ. ನಾನು ಇರೋದು ಕನ್ನಡದವನು, ಅವ್ರಿರೋ ತೆಲುಗುರು. ನಾನು ಯಾರ ಪರವಾಗೂ ಇಲ್ಲ. ನಾನು ವಾಕ್ಯದ ಪರವಾಗಿದ್ದೀನಿ. ನಾನು ದೂಷಿಸಿದ್ದೀನಿ. ನಾನು ದೂಷಿಸ್ತಾ ಇಲ್ಲ ಅಂತ ಹೇಳಿಲ್ಲ. ನಾನು ದೂಷಿಸಿದ್ದೀನಿ ಒಂದು ಕಾಲದಲ್ಲಿ. ದೇವರ ಮನಸ್ಸು ನನಗೆ ಅರ್ಥ ಆದಾಗ ಬಿಟ್ಬಿಟ್ಟೆ. ಅದು ನಂಗೆ ಶಾಂತಿ ಇರಲ್ಲ, ಸಮಾಧಾನ ಇಲ್ಲ ದೂಷಿಸುವಾಗ. ಯಾಕಂದ್ರೆ ಅನೇಕ ತಪ್ಪುಗಳು ನಮ್ಮಲ್ಲೂ ಇರುತ್ತದೆ. ದೇವ್ರು ನನ್ನನ್ನ ಕ್ಷಮಿಸ್ಬೇಕಲ್ವಾ? ಮೊದಲು ನನ್ನ ಕಣ್ಣಲ್ಲಿರುವಂತ ತೊಲೆನ ನಾನು ತೊಲಗಿಸ್ಕೋಬೇಕಲ್ವ ರವೇನ? ನನ್ನಲ್ಲೇ ಕಸ ತುಂಬಿಕೊಂಡು ನಾನು ಬೇರೆಯವ್ನಿಗೆ ಏನ್ ಹೇಳಿ?
ಎಲ್ಲ ಮೀಡಿಯಾಗಳ ಮುಂದೆ ಬಂದು ಎಲ್ಲ ಅವ್ನ ಫೋಟೋಗಳನ್ನ ಮತ್ತೊಂದ ಅವ್ನ ಜೀವನದ ಏನೋ ಚರಿತ್ರನ ತೋರಿಸ್ಬಿಟ್ಟು ನನ್ನ ಮೀಡಿಯಾಗಳ ಮುಂದೆ ದೊಡ್ಡ ಹೆಸರು ತಗೊಂಡೆ ನಾನು. ಇವಾಗ ನಾನು ಹೇಳಿರುವಂತ ದೂಷಣೆ ಮಾತುಗಳನ್ನು ಅನೇಕರು ಕಟ್ ಮಾಡಿ ನಂದೇ ಸಪರೇಟ್ ರೀಲ್ ಮಾಡಿ ಅನೇಕರು ನನ್ನ ಮೀಡಿಯಾ ಮುಂದೆ ತೋರಿಸ್ತಾರಂತ ಏನೋ ಹೊಗಳಕ್ಕೋಸ್ಕರ ಮಾಡ್ತಾ ಇದ್ದೀರೇನೋ ಇಂಥ ಕಾರ್ಯ. ಇದು ನಿಜವಾಗ್ಲೂ ನೀಚ ಕಾರ್ಯ, ಕೆಳಮಟ್ಟದ ಕಾರ್ಯ, ದೆವ್ವಗಳಿಗೆ ಸಂಬಂಧಪಟ್ಟಂತ ಕಾರ್ಯ ಇದು ಮೇಲನಿಂದ ಬಂದಂತ ಕ್ಷಮಾಪಣೆಯ ಗುಣವಲ್ಲ, ದೆವ್ವನಿಂದ ಬಂದಿರುವಂತ ದೆವ್ವನು ಅದನ್ನು ಅದೇ ಕಾಯ್ತಾವ್ರೆ. ಅಭಿನಯ್ ದರ್ಶನ್ ಅವ್ರಿಗೆ ಈ ಕಡೆ ಮೀಡಿಯಾಗಳಿಂದನೂ ಕೆಟ್ಟ ಹೆಸರು, ಅಧಿಕಾರಿಗಳಿಂದನೂ ಕೆಟ್ಟ ಹೆಸರು. ಕ್ರೈಸ್ತರ ಮಧ್ಯದಲ್ಲಾದ್ರೂ ಬಂದು ಜೀವನ ಮಾಡೋಣ, ಹೊಸ ಜೀವನ ಬದುಕೋಣ, ನನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿರೋಣ ಅಂದ್ರೆ ಎಲ್ಲಾರು ದೂಷಿಸ್ತಾ ಇದ್ರ ಬೇರೆ. ನಾಳೆ ದಿವಸ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ರ ಯಾರಿಗೆ ಜವಾಬ್ದಾರಿ? ಎಂತೆಂತ ಪರಿಸ್ಥಿತಿಲಿ ಇರೋರ್ನ ದೇವ್ರ ಕ್ಷಮಿಸಿ ಹೊಸ ಜೀವನ ಕೊಟ್ಟಿಲ್ವಾ? ಬದಲಾವಣೆ ಆಗಿಲ್ವ ಅವರು? ನಾವೇ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಯಾರೇ ಸೇರಿಸ್ತಾರೆ? ಸಮಾಜ ಏನೋ ನಿಯತಾಗಿ ಬದುಕ್ತಾ ಇದೆಯಾ ಸಮಾಜ ಅಂತ ನೀವು ಮಾತಾಡ್ತಾ ಇರಲ್ಲ ಅವ್ರ ಪರವಾಗಿ. ಪೊಲೀಸರು ನಿಜ ಹೇಳ್ತಾ ಇದಾರೆ, ಮೀಡಿಯಾಗಳಲ್ಲಿ ಕರೆಕ್ಟಾಗಿ ಕಂಡು ಹಿಡಿದಿದ್ದಾರೆ ಅಂತ. ಮೀಡಿಯಾಗಳವ್ರು ಎಷ್ಟು ಮೋಸ ಮಾಡಿಲ್ಲ, ಎಷ್ಟು ಜನನ ಹಾಳು ಮಾಡಿಲ್ಲ, ಎಷ್ಟು ಮನೇನ ಹೊಡೆದಾಕಿಲ್ಲ ಅವರು. ಎಷ್ಟು ಅಧಿಕಾರಿಗಳು ಸಾಯೋದಕ್ಕೋಸ್ಕರ ಸುಪಾರಿ ತಗೊಂಡಿಲ್ಲ ಇವರು ಏನ್ ಮಾಡ್ತಾರೆ ಅಂದ್ರೆ, ಯಾರ ಮೇಲೆ ಯಾರಿಗಾದ್ರೂ ಕಣ್ಣಿದ್ರೆ ಇವರು ಒಂದೆರಡು ಸೂಟ್ ಕೇಸ್ ಕಳಿಸ್ತಾರೆ. ಹಣ ನಿಮ್ಮ ಮೀಡಿಯಾದವ್ರು ಹೋಗಿ ಇವನು ಅಧಿಕಾರಿ ಎಲ್ಲಿದ್ದಾನೆ, ಯಾವ ಹೋಟೆಲ್ ಸ್ಟೇ ಮಾಡ್ತಾ ಇದ್ದಾನೆ, ತಾಜ್ ಹೋಟೆಲ್ ಇದ್ದಾನ, ಎಲ್ಲಿದ್ದಾನೆ, ನೀವು ಮೀಡಿಯಾ ತಗೋಗಿ, ಸುಮ್ಮನೆ ನೀವು ತಗೋಗಿ ಸಾಕು, ನಾವು ನೋಡ್ಕೋತೀವಿ, ಬಂದು ಅಟ್ಯಾಕ್ ಮಾಡ್ತೀವಿ. ಎಷ್ಟು ಜನರನ್ನ ಸಾಯಿಸಿಲ್ಲ ಬೇರೆಯವರು. ಜ್ಞಾನದಿಂದ ಆಲೋಚನೆ ಮಾಡಿ, ಮಾತಿಲ್ಲ, ಆಲೋಚನೆ ಮಾಡಿ ಗೊತ್ತಾಗುತ್ತೆ. ಯಾರ ಮಾತು ಕಟ್ಕೊಂಡು ನಾವು ಹೋಗಿ ಜನರನ್ನ, ನಮ್ಮ ಸೇವಕರುಗಳನ್ನ ದೂಷಿಸ್ತಾ ಇದೀವಿ ನಾವು. ಇವ್ರ ಮಾತಾ? ಒಂದು ಕಾಲದಲ್ಲಿ ಯಥಾರ್ಥವಂತಾಗಿದ್ರು ಜನರು, ನೀತಿವಂತರಾಗಿದ್ರು. ಈಗ ಬಹಳ ಕಡಿಮೆ. ಲಂಚವು ಕಣ್ಣುಳ್ಳವರನ್ನು ಕುರುಡರನ್ನಾಗಿ ಮಾಡುತ್ತದಂತೆ. ಇದೇ ಬೈಬಲ್ ಸತ್ಯವೇದ ಗ್ರಂಥ ಜ್ಞಾನೋಕ್ತಿ ಹೇಳುತ್ತೆ. ಕಣ್ಣಿದ್ರು ಅಧಿಕಾರಿಗಳು ಲಂಚ ತಗೊಂಡು ಕುರುಡರಾಗಿದ್ದಾರೆ. ಅವ್ರ ಕಣ್ ಕಾಣಿಸ್ತಾ ಇಲ್ಲ. ಅಪರಾಧಿ ಯಾರು, ನಿರಪರಾಧಿಗಳು ಯಾರು, ಅವ್ರ ಕಣ್ ಕಾಣಿಸ್ತಾ ಇಲ್ಲ. ಕ್ರೈಸ್ತರು ಅಪರಾಧಿ ತರ ಕಾಣ್ತಾ ಇದ್ದಾರೆ. ಮತದಲ್ಲಿ ಸೇರಿಸ್ತಾ ಇದಾರೆ ಅನ್ಕೊಂಡು ಏನೋ ಕಾಣಿಸ್ತಾ ಇದೆ ಅವ್ರಿಗೆ. ಮಣಿಪುರದಲ್ಲಿ ಎಷ್ಟು ಕೊಲೆ ಪಾತಕಗಳು ಮಾಡ್ತಾ ಇದಾರೆ ಬೇರೆ. ಒಬ್ರಾದ್ರೆ ಹೇಳ್ತಾ ಇದಾರೆ ಅಯ್ಯೋ ಪಾಪ ಅಂತಾರ. ಬೆತ್ತಲೆ ಮಾಡಿ ಹೆಣ್ಣು ಮಕ್ಳುಗಳಿಗೆ ಆ ರೀತಿ ನಡೆಸ್ತಾ ಇದ್ರು. ಒಬ್ಬ ಅಧಿಕಾರಿ ಆದ್ರೂ ಮಾತಾಡೋದಿಲ್ಲ ಇವ್ರ ಯೋಗ್ಯತೆಗೆ. ಮನುಷ್ಯರ ಇವರು, ರಾಕ್ಷಸರ. ದೇವ್ರು ಬಿಡ್ತಾನ ಪ್ರೇರೆ? ದೇವ್ರು ಬಿಡ್ತಾನ ಅನ್ಕೊಂಡಿದ್ದೀರಾ? ಅಧಿಕಾರಿ ಅಂದ್ರೆ ತಂದೆ ಸ್ಥಾನದಲ್ಲಿ ಇದ್ದು ಅನೇಕರನ್ನ ಪೋಷಿಸ್ಬೇಕು, ಅನೇಕರನ್ನ ರಕ್ಷಿಸ್ಬೇಕು, ಬಡವರಿಗೆ ಸಹಾಯ ಮಾಡಬೇಕು, ದಿಕ್ಕಿಲ್ಲದವರನ್ನು ಪರಾಂಬರಿಸಬೇಕು, ವಿಧವೆಯರ ಪಕ್ಷವಾಗಿ ವಾದ ಮಾಡಬೇಕು. ಅವು ನಿಜವಾದ ತಂದೆ ಸಮಾನದಲ್ಲಿರುವಂತ ಅರಸನು. ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಕೇವಲ ವೇಷಧಾರಣೆಯ ಬಟ್ಟೆ ಹಾಕೋದು ಮಾತ್ರವಲ್ಲ. ಯಾವ ಬಟ್ಟೆ ಧರಿಸ್ಕೋಬೇಕಂತೆ? ಮೊದಲನೇದಾಗಿ ಕನಿಕರ, ದಯೆ. ಈ ಮಾತು ಎಲ್ಲಿ ನೋಡ್ತೀವಿ ನಾವು? ಎಲ್ಲಿ ನೋಡ್ತೀವಿ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೋಬತ್ತೀವಿ ನಾವು. ಏನಂತ? ಪ್ರೀತಿ ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಆ ಸೇವಕನೇನೋ ಇನ್ನೊಬ್ರು ಸೇವಕರ ಬಗ್ಗೆ ಮಾತಾಡೋಣಂತ ಆ ಸಭೆಯಲ್ಲಿರುವಂತವ್ನು ಯಾವನೋ ಎದ್ದುಬಿಟ್ಟು ಅವನು ಫೇಮಸ್ ಆಗೋದಿಕ್ಕೆ, ನಮ್ಮ ಸೇವಕನು ಈ ರೀತಿ ಅಂದ, ನೀನು ನಾನು ಬಿಡಲ್ಲ ನಿನ್ನ. ಪ್ರೀತಿ ದಯೆ ತೋರಿಸ್ತಾ ಐತಾ? ಪ್ರೀತಿ ಐತಾ? ದೇವರ ಪ್ರೀತಿ ಐತಾ ನಿನ್ನಲ್ಲಿ? ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡಲ್ಲ. ನಮ್ಮ ಸೇವಕನ ಬಗ್ಗೆ ಮಾತಾಡ್ಬಿಟ್ಟ ನಾನೇನ್ ಬಿಡಲ್ಲ ಅಂತ ಹೊಟ್ಟೆ ಕಿಚ್ಚು ಪಡಲ್ಲ. ಪ್ರೀತಿ ತಾಳ್ಮೆ ತೋರಿಸುತ್ತೆ. ದೇವ್ರೆ ಬದಲಾಯಿಸುತ್ತ ಪ್ರಾರ್ಥನೆ ಮಾಡು ತಾಳ್ಮೆಯಿಂದ. ಪ್ರೀತಿಯು ತಾಳ್ಮೆ ಉಳ್ಳದ್ದು, ದಯೆ ತೋರಿಸುವುದು, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಅನ್ಯರ ಜನರ ಮಧ್ಯದಲ್ಲಿ ಬಂದ್ಬಿಟ್ಟು ಅವರು ಇವ್ರ ಮರ್ಯಾದೆನ ಹರಾಜ್ ಹಾಕಲ್ಲ.
ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಇದು ಒಂದು ಮನೆಗೆ ಸಂಬಂಧಪಟ್ಟಂತ ವಿಷಯ, ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟಂತ ವಿಷಯ. ಎಲ್ಲ ಕ್ರೈಸ್ತರು ಒಂದಾಗಿ ಒಂದು ಮನೆಯಲ್ಲಿ ಕುತ್ಕೊಂಡು ಅನ್ಯರ ಮುಂದೆ ಮಾತಾಡೋದಲ್ಲ, ಒಂದು ಮನೆಯಲ್ಲಿ ಕುತ್ಕೊಂಡು ಏನ್ ತಪ್ಪು ನಡೆದಿದ್ಯೋ ಅದನ್ನ ಸರಿಪಡಿಸ್ಕೋಬೇಕು ನಾವು. ಅವ್ರ ಸೇವಕರಂದ್ರೆ ಒಂದು ಗೌರವ ಇರುತ್ತೆ. ಅವ್ರ ವಾಕ್ಯಗಳನ್ನು ಕೇಳಿ ಅನೇಕರು ರಕ್ಷಣೆಗೆ ಬರುವಂತ ಪರಿಸ್ಥಿತಿ ಇರುತ್ತೆ. ಇನ್ನೇನ್ ದೀಕ್ಷಾಸ್ಥಾನ ತಗೋಬೇಕು ಇವ್ರ ಮಾತನ್ನ ಕೇಳಿದಂತವನು. ಸೇವಕರ ಒಂದು ಪ್ರವರ್ತನೆ ಈ ರೀತಿ ಇದೆ ಅಂತ ನಿಮ್ಮಂತವ್ರು ಮೀಡಿಯಾಗಳ ಮುಂದೆ ಒಂದು ಹೇಳುವಾಗ, ಈ ಸೇವಕನ ಬಾಳೆ ಹೀಗೈತಿ, ಹೇಳಿರೋ ಮಾತಲ್ಲಿ ಏನ್ ಸತ್ಯ ಇರುತ್ತೆ? ಬೇಡ. ಯೇಸು ಕ್ರಿಸ್ತರು ದೀಕ್ಷಾಸ್ಥಾನ ತಗೋದ್ ಬೇಡ. ಹೇಳಿರೋಂಥ ಮಾತು ದೇವ್ರ ಮಾತು. ಹೇಳಿರೋರು ಯಾರೇ ಆಗಿರ್ಬೋದು. ಯೇಸು ಪ್ರಭುನು ಹೇಳಿದ್ದಾರೆ. ಪರಿಸಯರು ಸದ್ದುಕಾಯರು ಹೇಳ್ಬೇಕಾರೆ 23ನೇ ಅಧ್ಯಾಯದಲ್ಲಿ ಮತ್ತಾಯ, ಅವ್ರು ಏನ್ ಹೇಳುತ್ತಾರೋ ಅದನ್ನು ಮಾಡ್ರಿ, ಆದ್ರೆ ಅವರ ಪ್ರಕಾರ ನಡೆಯಬೇಡ್ರಿ. ಅಷ್ಟೊಂದು ತಿಳುವಳಿಕೆ ಇಲ್ಲ ನಮ್ ಜನರಲ್ಲಿ. ಸೇವಕರೇನ್ ಮಾಡಿದಾನೋ ನಾನು ಆ ರೀತಿ ಮಾಡ್ಬೇಕು, ಅವ್ನ್ ಆ ರೀತಿ ಬದುಕಿ ಹೇಳಿದ್ರ ಮಾತು ನಾನು ಕೇಳ್ತೀನಿ, ಇಲ್ದ್ರೆ ಹೇಳಲ್ಲ. ಅದು ದೇವ್ರ ಮಾತಪ್ಪ, ಅದು ಅವ್ರ ಮಾತಲ್ಲ. ನಾವಿರುವಂತ ಪರಿಸ್ಥಿತಿಗೆ ತಕ್ಕನಾಗೆ ಆ ಸೇವಕರು ಬಂದು ಆ ದಿನ ನಮಗೆ ವಾಕ್ಯ ಹೇಳಿರ್ತಾರೆ. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಮ್ಮ ಜೀವನ, ನಮ್ಮ ಬಾಳು ಯಾವ ರೀತಿ ಇದೆ ಅಂತ ತಿಳ್ಕೊಂಡು, ದೇವರು ತಿಳ್ಕೊಂಡು ಅವರ ಹೃದಯದಲ್ಲಿ ಬಾಯಾಗಿ ಮಾತಾಡ್ತಾರೆ. ಹಾಗಂತ ಅವ್ರು ಮಾತಾಡಿದರೆ ಅವ್ರ ಬಾಳು ಈ ರೀತಿ ಇದೆ, ಅವ್ರ ಮಾತೇನ್ ಕೇಳೋದು ಅಂತ ರಕ್ಷಣೆ ಕಳ್ಕೊಂಡಿದ್ರೆ ಒಂದ್ ವೇಳೆ ರಕ್ಷಣೆ ಕಳ್ಕೊಳ್ತೀರೇನೋ, ಜಾಗ್ರತೆ. ಅರ್ಥ ಆಯ್ತಾ? ಯಾವುದೇ ಸೇವಕನು ನಮ್ಗೆ ಪರಲೋಕ ಕೊಡಲ್ಲ. ನಾನು ಅದು ಹೇಳ್ತೀನಿ, ಯಾವುದೇ ಸೇವಕನನ್ನು ಫಾಲೋ ಮಾಡೋದು ನಮ್ ಪರಲೋಕ ಕರ್ಕೊ ಹೋಗಲ್ಲ. ದೇವರು ಮಾತ್ರ ನಮ್ಗೆ ಪರಲೋಕ ಕೊಡೋದು. ವಾಕ್ಯ ಹೇಳ್ತಾರ, ಒಳ್ಳೇದು ಎಂಥವನೇ ಹೇಳಿ ಕೇಳಿ, ಒಳ್ಳೆ ಮಾತು ಶತ್ರು ಹೇಳಿದ್ರು ಕೇಳಿ. ಪರಿಸಯರು ಸದುಕಾಯರು ಯೇಸು ಕ್ರಿಸ್ತನ ದ್ವೇಷಿಸ್ತಾ ಇದ್ರು. ಯೇಸು ಪ್ರಭು ಏನ್ ಹೇಳಿದ್ರು? ಅವ್ರು ಏನೇನ್ ಹೇಳ್ತಾರೋ ಅದನ್ನ ನೀವು ಮಾಡ್ರಿ, ಆದ್ರೆ ಅವರ ನಡತೆಯ ಪ್ರಕಾರ ನಡೆಯಬೇಡ್ರಿ. ಇವಾಗ ದೇವ ಸೇವಕರು ಯಾರು ಹೇಳಿ ಒಳ್ಳೇದು ಹೇಳಿ, ಪಕ್ಕದ ಮನೆಯವರಲ್ಲಿ ಒಳ್ಳೇದು ಯಾರು ಹೇಳ್ತಾರೆ? ಒಳ್ಳೆಯವ್ರು ಹೇಳೋರಿದ್ರೆ ಅದನ್ನ ಕೇಳಿ, ಒಳ್ಳೇದಲ್ವಾ? ಎಲ್ಲ ಒಂದ್ ಕಡೆ ಪೊಲೀಸವ್ರು ಹಿಡಿತಾ ಇರ್ತಾರೆ, ಓಕೆನಾ? ಪೊಲೀಸವರು ಹೆಲ್ಮೆಟ್ಗೋಸ್ಕರ ಹಿಡಿತಾ ಇರ್ತಾರೆ. ಈ ಕಡೆಯಿಂದ ಹೋದವನು ಫೈನ್ ಹಾಕ್ಸ್ಕೊಂಡು, ಎದುರುಗಡೆ ಇರೋನು ಹೆಲ್ಮೆಟ್ ಹಾಕೊಳ್ದೆ ಆ ಕಡೆಯಿಂದ ಬರ್ತಾ ಇರ್ತಾರೆ. ಇಬ್ರು ಏನಂತಾರೆ ಇವರು? ಸರ್, ಹೆಲ್ಮೆಟ್ ಹಾಕೊಳ್ದೆ ನಾನು ಫೈನ್ ಕಟ್ಟಿದ್ದೀನಿ, 1000 ರೂಪಾಯಿ ಅಥವಾ 2000. ಹೆಲ್ಮೆಟ್ ಹಾಕೋಗಿ ಸರ್, ಸುಮ್ಮನೆ ಯಾಕೆ ಜೀವಕ್ಕೂ ಅಪಾಯ, ಫೈನು ಕಟ್ತೀರಾ ಅಂತ ಅಂದ್ರೆ ಏನ್ ಮಾಡ್ತೀವಿ ನಾವು? ನೀನೇ ಅವನು ಹೇಳಕ್ಕೆ, ನಾನು ಹೆಂಗಾದ್ರೂ ಹೋಗ್ತೀನಿ ಅಂತ ಹೋದ್ರೆ ಏನ್ ಮಾಡ್ತಾರೆ? ಫೈನ್ ಕಟ್ಟಬೇಕಾಗುತ್ತೆ ಅಲ್ಲಿ, ಅಥವಾ ಬಿದ್ದಿ ಬುಲ್ಡೆ ಹೊಡ್ಕೊಂಡು ಸಾಯ್ಬೇಕಾಗುತ್ತೆ. ಯಾವನ ಗುರುತು ಪರಿಚಯ ಇಲ್ಲ ಬೇರೆ, ಒಳ್ಳೇದ್ ಹೇಳಿದ್ರೆ ಕೇಳಬೇಕಲ್ವಾ? ಟ್ರಾನ್ಸ್ಫಾರಮ್ ಇದೆ ಅಥವಾ ರೋಡ್ ಅಗಿತಾ ಇರ್ತಾರೆ, ಅಲ್ಲಿ ರೋಡು ಅಗಿತಾ ಇರ್ತಾರೆ, ಇಲ್ಲಿ ಕೆಲಸಗಾರಿಕೆ ನಡೀತಾ ಇದೆ, ಬೋರ್ಡ್ ಹಾಕಿರ್ತಾರೆ, ನೀವು ಈ ಕಡೆ ಹೋಗಿ. ಕೆಲಸ ಮಾಡುವಂತ ಆಳುಗಳು ಬೋರ್ಡ್ ಹಾಕಿರ್ತಾರೆ. ನಾವು ಯಾವನು ನೀನು ಹೇಳಕ್ಕೆ, ನಾನು ಹೋಗೋದು ಡೈಲಿ ಇದೇ ರೂಟಲ್ಲಿ, ನಾನು ಹೋಗೋದು ಹಿಂಗೆ ಅಂದ್ರೆ ಏನಾಗುತ್ತೆ ಹೇಳಿ? ಗಾಡಿ ಹಳ್ಳಕ್ಕೆ ಬೀಳುತ್ತೆ, ಅಲ್ಲಿರೋಂಥ ರಾಡ್ಗಳು ಎಲ್ಲೆಲ್ಲಿಂದ ನುಗ್ಗಿ ಎಲ್ಲಿಂದ ಹೊರಗಡೆ ಬರುತ್ತೋ, ನೀನು ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಎಚ್ಚರಿಕೆ ಅಲ್ವಾ? ಟ್ರಾನ್ಸ್ಫಾರ್ಮರ್ ಎಚ್ಚರಿಕೆ ಅಂತ ಬರ್ತಿರುತ್ತೆ. ಯಾವನು ಗುರುತಿಲ್ಲ, ಪರಿಚಯ ಇಲ್ಲ, ನನಗೇನು ಎಚ್ಚರಿಕೆ ಅಂತ ಹೇಳ್ತಾವನೆ ಅಂತ ಮುಟ್ರೆ ಏನಾಗ್ತೀಯ? ಕಾಗೆ ತರ ಸುಟ್ಟೋಗ್ತೀಯ. ಅದೇ ರೀತಿ ಒಳ್ಳೆಯವ್ರು ಯಾರೇ ಹೇಳಿ ಪ್ರೇರೆ, ಶತ್ರುನೇ ಹೇಳಿ ಕೇಳಬೇಕು ಪ್ರೇರೆ. ಅದನ್ ಬಿಟ್ಟು ಇವ್ರನ್ನ ದೂಷಿಸ್ಕೊಂಡು ಅವನ ಬಗ್ಗೆ ಮೀಡಿಯಾಗಳ ಮುಂದೆ ಹೇಳಿ, ಇವನ್ ಬಗ್ಗೆ ಮೀಡಿಯಾಗಳನ್ನ ಹೇಳಿ, ಏನ್ ಮಾನ ಮರ್ಯಾದೆಯಿಂದ ಬದುಕುವಂತ ಸೇವಕರ ನಾವು? ನಮ್ ನಾಚಿಕೆ ಇದೆಯಾ? ಮಾನ ಮರ್ಯಾದೆ ಇದೆಯಾ ನಮ್ಗೆ? ಪರಿಶೀಲನೆ ಮಾಡಿದಾಗ ಫಸ್ಟ್ ಏನ್ ಹೇಳಿದ್ದಾರೆ ದೇವರು? ಕೆಳಗೆ ಹೋದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ, ಈಗ ಬನ್ನಿ ವಿಷಯಕ್ಕೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ
ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕೆಳಗೆ ಬರೋಣ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ದ್ವೇಷವನ್ನು ಧರಿಸಿಕೊಳ್ಳಿರಿ ಅಂತ ಬರ್ದಿದ್ಯಾ ಅಲ್ಲಿ? ಹೊಟ್ಟೆ ಕಿಚ್ಚನ್ನು ಧರಿಸಿಕೊಳ್ಳಿರಿ ಅಂತ ಬರ್ದಿದ್ಯಾ? ಅವನಿನ್ನು ಮಾಡದಂತ ನೀನು ಅವನು ಮಾಡಿರಿ ಬರ್ದಿದ್ಯಾ? ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಯೋಗ್ಯತೆ ಇಲ್ವಾ ಪ್ರೀತಿ ಧರಿಸ್ಕೊಳ್ಳಕ್ಕೆ? ದ್ವೇಷ ಮಾತ್ರ ಧರಿಸ್ಕೋಬೇಡಿ. ದ್ವೇಷ ಎನ್ನುವಂತ ಬಟ್ಟೆ ಹಾಕೋಬೇಡಿ. ಹೊಟ್ಟೆ ಕಿಚ್ಚ ಎನ್ನುವಂತ ಬಟ್ಟೆ ಹಾಕೋಬೇಡಿ. ಇನ್ನೊಬ್ಬ ಸೇವಕನ ಬಗ್ಗೆ ಬಂದು ಮೀಡಿಯಾಗಳ ಮುಂದೆ, ಅನ್ಯರ ಮುಂದೆ ಮಾನ ಮರ್ಯಾದೆ ಕಳಿಬೇಡಿ. ಅವನ ಜೊತೆ ಒಂದಾಗ್ಲಿಲ್ಲ ಅಂದ್ರು, ಅವನ ಜೊತೆ ಸೇರ್ಲಿಲ್ಲ ಅಂದ್ರು ದ್ವೇಷ ಮಾಡಬೇಡಿ ಪ್ರೇರೆ. ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸಬೇಡಿ ಅಂತ ವಾಕ್ಯ ನಮ್ಗೆ ಹೇಳುತ್ತಿರುವಾಗ ಎಷ್ಟು ಮಟ್ಟಿಗೆ ನೀವು ನಿಂತ್ಕೊಂಡು ಸಾಚಗಳು. ನಿಮ್ಗೆ ನಾಚಿಕೆ ಆಗ್ಲಿ ಅಂತ ನಾನು ಲೋಕದ ರೀತಿನ ಮಾತಾಡ್ತಾ ಇದ್ದೀನಿ. ನೀವು ದೊಡ್ಡ ಯಥಾರ್ಥವಂತರು, ನೀತಿವಂತರು, ದೊಡ್ಡ ಸಾಚಗಳು ಅನ್ನೋ ರೀತಿಯಲ್ಲಿ ಬಂದು ಮೀಡಿಯಾಗಳ ಮುಂದೆ ನಾನು ದೊಡ್ಡ ಸಾಚ ವಾಕ್ಯಕ್ಕನುಸಾರವಾಗಿ ನಡೀತಾ ಇದ್ದೀನಪ್ಪ. ಏನಪ್ಪ, ಅಭಿನಯ್ ದರ್ಶನ್ ಬಗ್ಗೆ ಮಾತಾಡುವಂತ ಪ್ರತಿಯೊಂದು ಸೇವಕರಿಗೆ ನಾನು ವಾಕ್ಯದ ಮೂಲಕ ಸವಾಲಾಗ್ತಾ ಇದ್ದೀನಿ. ಅವನು ಎಂತ ದೊಡ್ಡ ಸೇವಕನೇ ಆಗಿರ್ಬೋದು, ವಾಕ್ಯದ ಮುಂದೆ ಯಾವನು ಇಲ್ಲ. ನಾನು ಸೇವಕನಲ್ಲ, ನಾನು ವಿಶ್ವಾಸಿ. ನಾನು ಇನ್ನೂ ಸೇವಕನಾಗಿಲ್ಲ. ನಾನು ವಾಕ್ಯದ ಮೂಲಕ ಒಂದು ಪ್ರಶ್ನೆ ಆಗ್ತಾ ಇದ್ದೀನಿ. ನಿಮ್ಗೆ ಅರ್ಹತೆ ಯೋಗ್ಯತೆ ಇದ್ರೆ ವಾಕ್ಯದಲ್ಲಿ ನನಗೆ ಉತ್ತರ ಕೊಡ್ತೀರಾ? ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪನ್ನು ಹೊರಿಸದೆ ಅವನನ್ನು ಸೇರಿಸಿಕೊಂಡು ಶ್ರಮಿಸಿರಿ. ಇಲ್ಲೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಪ್ರೀತಿ ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಇನ್ನೊಬ್ಬರ ಮುಂದೆ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ನಮ್ಗೆ ಹೊಗಳಿಕೆ ಬರುತ್ತೆ ಇವನ್ ಬಗ್ಗೆ ಮಾತಾಡದಂತ ಚಿಂತಿಸುವುದಿಲ್ಲ. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದಲ್ಲಿ ಹಿಗ್ಗುತ್ತದೆ. ಅನ್ಯಾಯ ನಡೀತಾ ಇದೆ ಅನೇಕ ಸೇವಕರ ಬಗ್ಗೆ. ಅನೇಕ ಸೇವಕರು ಅನ್ಯಾಯವಾಗಿ ಸಾಯಿಸ್ತಾ ಇದ್ದಾರೆ. ಅದು ನೋಡಿ ಸಂತೋಷ ಪಡ್ತಾ ಇದ್ದೀರಾ? 6 ಕೊಟ್ರೆ 10 ಕಡೆ, ಲೋಕದವ್ರು ಹೇಳ್ದಂಗೆ 6 ಕೊಟ್ರೆ 10 ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂದಂಗೆ ಈ ಮೀಡಿಯಾಗಳು, ಈ ಅಧಿಕಾರಿಗಳು ಇರುವಾಗ, ಇವ್ರು ಹಣದ ದಾಹಕ್ಕೋಸ್ಕರ ಪಕ್ಷಗಳನ್ನು ಚೇಂಜ್ ಮಾಡುವಾಗ, ಸೂಟ್ ಕೇಸನ್ನು ಕೊಟ್ರೆ ಲಾಕಪ್ ಡೆತ್ ಮಾಡುವಂತ ಪೊಲೀಸರು ಅನೇಕರು ಇಲ್ವಾ? ತಮಿಳ್ನಾಡಲ್ಲಿ ಕೊರೋನಾ ಟೈಮಲ್ಲಿ ಮೊಬೈಲ್ ಶಾಪ್ ಅಲ್ಲಿ ಇದ್ದಂತ ತಂದೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಲಾಕಪ್ ಡೆತ್ ಮಾಡುವಂತ ಅಧಿಕಾರಿಗಳು ಪೊಲೀಸರು ಇಲ್ವಾ ಅಂತವ್ರು ಇದರ ಗೊತ್ತೋ ಇಲ್ವಾ ನಿಮ್ಗೆ? ದೇವ್ರೇ, ನೀನ್ ನೋಡ್ಕೊಂಡು ನೀವೇ ನ್ಯಾಯ ತೀರಿಸ್ರಿ. ನಾವು ನಮ್ಮ ಮಕ್ಳ ಬಗ್ಗೆ ಮಾತಾಡಲ್ಲ ಯಾರ ಮುಂದೆನೂ ಹೋಗಿ ಅಂತ ನೀವು ಯಥಾರ್ಥವಂತ ದೇವ್ರ ಮಕ್ಳಾಗಿರ ಆ ರೀತಿ ಮಾಡ್ತಾ ಇರಿ. ನೀವು ದುಷ್ಟನ್ ಹುಟ್ಟಿದೀರಾ, ನೀವು ದೇವ್ರ ಹುಟ್ಟಿಲ್ಲ. ನೀವು ಹುಟ್ಟಿರೋದು ಆ ಕೆಡುಕನನ್ನ. ಅವನ್ ನಿಮ್ಮ ಅಪ್ಪ, ದೇವ್ರಲ್ಲ. ದೇವ್ರ ನಿಮ್ಮ ಅಪ್ಪ ಆಗಿದ್ರೆ ನಮ್ಮ ಸಹೋದರ ಅಭಿನಯ್ ದರ್ಶನ್, ನಮ್ಮ ಸಹೋದರ ಜಾನ್ ಪಾಲ್ ಅನ್ಕೊಂಡು ಅವನ್ನ ಶ್ರಮಿಸ್ತಾ ಇದ್ರಿ, ಹೋಗಿ ಮಾತಾಡ್ತಾ ಇದ್ರಿ ಅವ್ನು ಇದ್ದಾಗ. ನೋಡಪ್ಪ, ನೀನ್ ಅನೇಕರನ್ನ ದೂಷಿಸಿದ್ಯಾ, ಈ ರೀತಿ ಮಾಡ್ಬೇಡ, ಬಾ ಒಂದಾಗೋಣ. ಯಾವ ಸೇವಕನ ಬಗ್ಗೆ ನೀನು ಮಾತಾಡ್ಬೇಡ, ನಾನು ಮಾತಾಡಲ್ಲ ನಿನ್ನ ಬಗ್ಗೆ. ಬಾ, ಈಗಾದ್ರೂ ಒಂದಾಗಿ ತಪ್ಪನ್ನ ಒಪ್ಕೊಳ್ಳಿ. ಮನುಷ್ಯರ ಮುಂದೆ ಬೇಡ, ದೇವ್ರ ಮುಂದೆ ಒಪ್ಕೊಳ್ಳಿ. ದೇವ್ರ ಮುಂದೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಳಿ. ನೀವು ದೂಷಿಸ್ತಾ ಇರೋದು ದೇವರ ಮಕ್ಕಳಿಗೆ. ಅವ್ರು ದೇವರ ಮಕ್ಕಳು. ತನ್ನ ಶರೀರದ ಬಲಹೀನತೆ ಮೂಲಕ ತಪ್ಪು ಮಾಡಿರ್ಬೋದು, ಅಪರಾಧ ಮಾಡಿರ್ಬೋದು. ನಾನು ಇಲ್ಲ ಅಂತ ಹೇಳಲ್ಲ, ತಪ್ಪು ಮಾಡಿರ್ಬೋದು, ಕ್ಷಮಿಸ್ಬೇಕಲ್ವಾ? ಕ್ಷಮಿಸೋ ಗುಣ ಇದೆಯಾ ಪ್ರಿಯರೇ ನಮ್ಮಲ್ಲಿ? ನಾವೇ ಕ್ಷಮಿಸ್ತಿಲ್ಲ ಅಂದ್ರೆ, ಕಾಣುವಂತ ಸಹೋದರನ ನಾವು ಕ್ಷಮಿಸ್ತಿಲ್ಲ ಅಂದ್ರೆ ಹೇಗೆ ಪ್ರಿಯರೇ? ಕಾಣುವಂತ ಮನುಷ್ಯನ ನಾವು ಪ್ರೀತಿಸ್ತಾ ಇಲ್ಲ ಅಂದ್ರೆ ದೇವ್ರನ್ನ ಪ್ರೀತಿಸಕ್ಕಾಗತ್ತ ನಮ್ ಕೈಲಿ? ದೇವರ ಹೆಸರು ಏನ್ ಗೊತ್ತಾ? ದೇವರ ನೇಮ್ ಏನ್ ಗೊತ್ತಾ? ಪ್ರೀತಿ ಸ್ವರೂಪಿ, ಮಮತೆ ಮಡಿಲಿ ಪ್ರಿಯರೇ. ಅದು ತಪ್ಪು ಮಾಡದಂತ ಈ ಸಹೋದರನ ದೇವ್ರು ಕರ್ಕೊಂಡು ಶಂಸಕ್ ಆಗಲ್ಲ ಅನ್ಕೊಂಡಿದ್ರಾ? ಕರುಣೆ ಉಳ್ಳ ದೇವರು ಪ್ರಿಯರೇ ನಾವಿದೀವಿ. ಕರುಣೆ ಇದೆಯಾ ನಮ್ಮಲ್ಲಿ? ದೆವ್ವಗಳು ನಾವು. ಅವನ್ ದೆವ್ವ ಅದೇ ಕಾಯ್ತಾ ಇದ್ದಾನೆ. ನೀವು ಇವನ್ ಬಗ್ಗೆ ಮಾತಾಡಿ ಚಾಡಿ ಹೇಳಿ ಮೀಡಿಯಾಗಳ ಮುಂದೆ. ಅವನ ಆಚೆಗಳ ತಲೆ ತೋರಿಸ್ಬಾರ್ದು. ಅವನ ಸೇವೆ ಬಿಟ್ಬಿಡ್ಬೇಕು. ಅವನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು.
ಇಸ್ಕರಿಯೋತ ತಪ್ಪು ಮಾಡ್ದ. ದೇವ್ರ ಮುಂದೆ ಹೋಗಿ ಕ್ಷಮಾಪಣೆ ಕೇಳಿದ್ರೆ ಅವ್ನು ಕ್ಷಮಿಸ್ತಾ ಇರ್ಲಿಲ್ವಾ? ಯೇಸು ಪ್ರಭುನ ಹಿಡ್ಕೊಟ್ಟವನು ಕ್ಷಮಿಸ್ತಾ ಇರ್ಲಿಲ್ವಾ? ದೇವರು ಕ್ಷಮಿಸ್ತಾ ಇದ್ರು. ಇವತ್ತು ಅವರೇನೋ ಹೆಣ್ಮಕ್ಳು ಒಂದು ವಿಷಯದಲ್ಲಿ ಇದಾಗಿದ್ದಾರೆ. ಅವನ್ನ ಶ್ರಮಿಸಿ ಬಲಪಡಿಸಿ ಅವ್ರ ಆತ್ಮಕ್ಕೆ ಬಲ ತುಂಬಬೇಕಲ್ವಾ? ಸಹೋದರ, ತಪ್ಪು ಮಾಡಿದ್ವಿ, ಸರಿಪಡಿಸು. ನಿನ್ನ ಹೆಂಡತಿಯಲ್ಲಿ ಸುಖವಾಗಿರು, ನಿಮ್ಮ ಹೆಂಡತಿಯಲ್ಲಿ ಸುಖವಾಗಿರಿ. ನೋಡಿ, ದೇವ್ರ ವಾಕ್ಯ ಹಿಂಗೆ ಹೇಳುತ್ತದೆ ಅಂತ ಅವ್ರ ಹತ್ರ ಪ್ರೀತಿಯಿಂದ ಕರೆದು ಮಾತಾಡುವಂಥದ್ದು ಏನಿದೆ. ನಮ್ ಚರ್ಚ್ ಫಾಸ್ಟ್ ಬಗ್ಗೆ ಮಾತಾಡ್ಬಿಟ್ಟ ಅಂತ ಇಲ್ಯಾರೋ ಇವ್ರು ತಯಾರಾಗೋದು. ಅವನೇನೋ ಅಲ್ಲಿ 3 ಜನಕ್ಕೆ ಮಾಡ್ಕೊಬಿಟ್ಟಿದ್ದಾನೆ. ನಾವು ನೋಡ್ರೆ ಒಂದೊಂದು ಹೆಂಡತಿಲೇ ಇದ್ದೀವಿ, ಇವ್ನು 3 ಮಾಡ್ಕೊಬಿಟ್ಟಿದ್ದಾನೆ ಅಂತ ಇವ್ನು ಹೊಟ್ಟೆ ಕಿಚ್ಚಿಂದ ಇವ್ನು ಮಾತಾಡೋದು. ಹಾಗೆಲ್ಲ ನಿಮ್ ಮನಸ್ಥಿತಿ ಇರೋದು. ಮಾತಾಡಿ, ದೇವ ಜನರೆಲ್ಲ ಒಂದಾಗಿ ಮಾತಾಡಿ, ಒಂದು ಮನೇಲಿ ಮಾತಾಡಿ, ಒಂದು ಸಭೆಯಲ್ಲಿ ಕೂತ್ಕೊಂಡು ಮಾತಾಡಿ. ಯಾರು ನಿಮ್ಗೆ ಹೋಗಿ ಮೀಡಿಯಾಗಳ ಮುಂದೆ ಪ್ರಚಾರ ಮಾಡಿ ಅಂತ ಹೇಳ್ತಾ ಇರೋದು? ಸೇವಕರ ನೀವು? ದೇವರ ದಾಸರ? ದೇವರ ಮನೆ ಹಾಳು ಮಾಡೋರು ನೀವು. ದೇವರ ಮಕ್ಕಳು ಇವ್ರಿಬ್ರು ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ? ಯೋಚನೆ ಮಾಡಿದ್ರೆ ಯಾವತ್ತಾದ್ರು? ಯೋಚನೆ ಮಾಡ್ಬೇಕು ಅಲ್ವಾ? ಒಬ್ಬನು ಗೌರವ ಹೋದ್ರೆ 4 ಜನರ ಮುಂದೆ ಏನಾಗುತ್ತೆ ಅಂತ ಆಲೋಚನೆ ಮಾಡಿದಿರಾ? ಕಾಮಿಡಿ ರೀಲ್ ಬೇರೆ ಅದಕ್ಕೆ ಅಟ್ಯಾಚು. ಏನೋ ಇವರೆಲ್ಲ ದೊಡ್ಡ ನೀತಿವಂತರು, ಇವ್ ದೊಡ್ಡ ನೀತಿವಂತರು, ಮಿದ್ದವರೆಲ್ಲ ಅಪರಾಧಿಗಳು, ಎಲ್ಲಾ ಸೇವಕರು ಅಪರಾಧಿಗಳು. ಇವಾಗ ಇದೊಂದು ನೆಪ ಮಾಡಿಕೊಂಡು ಸೇವಕರಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ? ಸೇವಕರಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ? ಇದೇ ರೀತಿ ಅರೆ ಜೀವ ಮಾಡಿ 106 ಜನ ಸೇವಕರಿಗೆ ಅರೆ ಜೀವ ಮಾಡಿ ಅವ್ರು ಸತ್ಯ ಹೇಳಿದ್ರು ಏನಂತಾರೆ ಗೊತ್ತಾ? ನಾನು ಸುಳ್ಳು ಹೇಳ್ತಾ ಇದ್ದೇನೆ, ಯಾಕಂದ್ರೆ ಅಭಿನಯ ದರ್ಶನ ಹಿಂಗ್ ಮಾಡಿದಾನ ಅಂತ ಸುಳ್ಳು ಹೇಳ್ತಾರಂತ ಎಷ್ಟು ಜನ ಕಾಯ್ತಾರೆ ಗೊತ್ತಾ? ಮತ ಚಂದ ಸವಾದಿಗಳು ಎಷ್ಟು ಜನ ಕಾಯ್ತಾರೆ ಗೊತ್ತಾ? ತುಂಬಾ ಜನ ಕಾಯ್ತಾ ಇರ್ತಾರೆ ಇಂತ ಒಂದು ವಿಷಯಕ್ಕೋಸ್ಕರ. ನಾವು ದೇವ ಜನರು ಒಂದಾಗಿರೋದನ್ನು ಬಿಟ್ಟು ನಮ್ಮವರಲ್ಲೇ ದೂಷಿಸ್ಕೊಂಡು ಸಾಯ್ತಾ ಇದೀವಿ. ನಾವು ಸಾವು ಬಂದು ಸಾಯ್ತಾ ಇಲ್ಲ, ಇನ್ನೊಬ್ಬರನ್ನ ಸಾಯಿಸ್ತಾ ಇದೀವಿ. ದೇವರ ಬಳಿಯಲ್ಲಿ ಅವನ ಬಗ್ಗೆ ಕುರಿತು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಸಹೋದರನು ಈ ರೀತಿ ತಪ್ಪು ದಾರಿಲಿದ್ದಾನೆ, ಅವನ ಪಾಪನ ಕ್ಷಮಿಸು ದೇವ್ರ, ಅವ್ನ ಹೊಸ ಜೀವನ ಕೊಡು ದೇವ್ರೆ, ಅವನ ಪಾಪದ ಆಲೋಚನೆ ಉಳ್ಳ ಹೃದಯವನ್ನು ತೆಗೆದಾಕಿ ಪವಿತ್ರವಾದ ಹೃದಯವನ್ನು ಕೊಡು ದೇವ್ರೆ ಅಂತ ದೇವರ ಬಳಿಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡೋದ್ ಬಿಟ್ಟು ಇಲ್ಲಿ ಬೆಂದಿ ಏನೇನೋ ಬೊಗಳ್ತಾ ಇದೀವಿ. ನಾಯಿಗಳ ತರ ಇರ್ತೀವಿ. ನಾಯಿಗಳೇ ನಾವು ನಿಜವಾಗ್ಲು. ನಾಯಿಗೆ ಇಷ್ಟು ಉದ್ದ ಇರುತ್ತೆ ನಾಲಿಗೆ. ದೇವರ ವಾಕ್ಯ ಹೇಳಿ ಪ್ರೀತಿಯಿಂದ ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡೋದಕ್ಕೆ ದೇವ್ರು ನಾಲಿಗೆ ಕೊಟ್ಟಿದ್ರೆ, ಸಹೋದರ ಮಧ್ಯದಲ್ಲಿ ಕಕ್ಷಾಭೇದ, ಭಿನ್ನಮತ, ಮತ್ಸರ ಇದೆಲ್ಲ ಮಡಿಕೊಂಡು ನಾವು ಅದೇನ್ ಸೇವೆ ಮಾಡ್ತೀರ ನೀವು? ಅದೆಷ್ಟು ಜನ ಆತ್ಮನ ಪರಲೋಕ ಕರ್ಕೊಯ್ತೀರ? ನಿಮ್ಮ ಬಾಳು ನೋಡಿದ್ರೆ ಅನ್ಯ ಜನರ ಮುಂದೆ ಈ ರೀತಿ ಬದುಕ್ತಾ ಇದ್ದೀವಿ ನಾವು. ಸೇವಕರನ್ನ ದೂಷಿಸ್ಕೊಂಡು ಅವನ ಬಗ್ಗೆ ಮಾತಾಡಿ, ಅವನಿಲ್ಲೋದ ಅಲ್ಲಿ ಬಂದ ಏನ್ ತೆಗ್ಬೇಕ್ರಿ ನಿಮ್ಗಿದು? ಯಾರು ಹೇಳಿದಾರ ನಿಮ್ಗೆ ಈ ರೀತಿಲಿ ಹೇಳ್ಕೊಂಡು ಬದುಕ್ರಿ ಅಂತ? ದೇವ್ರು ಹೇಳಿದಾರ? ಏನಂತ ಹೇಳಿದಾರ ದೇವ್ರು? ಕರುಣೆ ಉಳ್ಳವರಾಗಿರಿ, ಮತ್ತೊಬ್ಬನನ್ನು ನಿನಗಿಂತಲೂ ಶ್ರೇಷ್ಠವೆಂದೆಣಿಸು. ಅವರು ದೇಹದ ಮೂಲಕ ತಪ್ಪು ಮಾಡಿದರೆ, ನಾವು ಆತ್ಮದಲ್ಲಿ ಅಂತರಾತ್ಮದಲ್ಲಿ ತಪಾಪ ಮಾಡ್ತಾ ಇದೀರ ಅನ್ಕೊಂಡಿದೀವ? ನಾವು ಪ್ರತಿ ಕ್ಷಣವೂ ನಾವು ಪಾಪದಲ್ಲಿ ಇರ್ತೇವೆ ಪ್ರೇರೆ. ದೇವರು ಹೊರಗಡೆ ತೋರಿಕೆ ಮಾತ್ರ ನೋಡಿ ತೀರ್ಪು ಮಾಡೋದಲ್ಲ, ಒಳಗಡೆ ತೀರ್ಪು ಮಾಡ್ತಾರೆ. ಒಳಗಡೆ ನೋಡಿ ತಪ್ಪು ನಡೆದಿರುತ್ತೆ, ಆಲೋಚನೆಗಳಲ್ಲಿ ತಪ್ಪು ನಡೆದಿರುತ್ತೆ, ನಮ್ಮ ಭಾವಗಳಲ್ಲಿ ತಪ್ಪು ನಡೆದಿರ್ತದೆ, ನಮ್ಮ ಮಾತಲ್ಲಿ ತಪ್ಪು ನಡೆದಿರ್ತದೆ, ನಮ್ಮ ಕ್ರಿಯೆಯಲ್ಲಿ ತಪ್ಪು ಮಾಡಿರ್ತದೆ ಬೇರೆ. ದೇವರ ಮುಂದೆ ನಾವು ಕ್ಷಮಾಪಣೆ ಹೇಗೆ ಕೇಳೋದು? ಮತ್ತೊಬ್ಬನ ಸಹೋದರನ್ನು ಕ್ಷಮಿಸದೇ ಇರುವಂತ ನಾವು ಹೇಗ್ ಕ್ಷಮಾಪಣೆ ಕೇಳ್ತೀವಿ? ಕೇಳಕ್ಕೆ ಮುಖ ಇರುತ್ತಾ ನನ್ಗೆ? ಪ್ರಾರ್ಥನೆ ಮಾಡಕ್ಕಾಗಲ್ಲ ನೀವು ದೇವ್ರ ಮುಂದೆ. ಆ ಪರಲೋಕದ ಪ್ರಾರ್ಥನೆ ಮಾಡ್ತಿರಲ್ಲ ಲಾಸ್ಟ್ ಅಲ್ಲಿ, ಅದನ್ನ ನಿಮ್ ಮಾಡೋದಕ್ಕೆ ನಿಮ್ ನಾಚಿಕೆಯಿಂದ ನಿಮ್ ಮುಖಾನೇ ತಲೆ ತಗೋಗುತ್ತೆ. ನಿಮ್ ನಾಚಿಕೆ ಮಾನ ಮರೆದಿದ್ರೆ ಆ ಪ್ರಾರ್ಥನೆ ಮಾಡಲ್ಲ. ಮೀಡಿಯಾ ಮುಂದೆ ಬಂದು ನನ್ನ ಸಹೋದರನ ನಾನು ತಪ್ಪಾಗಿ ಮಾತಾಡಿದ್ದೇನೆ, ದೇವರ ವಾಕ್ಯ ನನಗೆ ಈ ರೀತಿ ಅಪ್ಪಣೆ ಕೊಡೋದಿಲ್ಲ, ನಾನು ಅವನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಂತ ನಿಮ್ಮನ್ನು ನೀವು ಒಪ್ಕೊಂಡ್ರೆ ದೇವರು ತುಂಬಾ ಕರುಣೆ ಉಳ್ಳವನು. ಬಿಡಿ, ನೀವು ಜನರ ಮುಂದೆ ಒಪ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ. ನೀವು ಇನ್ನೊಬ್ರು ಮರ್ಯಾದೆ ತೆಗೆದ್ರು ಅಂತ ನಿಮ್ ಮರ್ಯಾದೆ ಅನ್ಯರ ಮುಂದೆ ತಕ್ಕೊಳ್ಳಿ ಅಂತ ದೇವ್ರು ನಿಜವಾಗ್ಲೂ ಒಪ್ಕೊಳ್ಳಲ್ಲ. ಎಷ್ಟು ಒಳ್ಳೆ ದೇವ್ರು ಗೊತ್ತಾ? ಆತನ ಹೃದಯ ನಿಜವಾಗ್ಲೂ ತುಂಬಾ ದೊಡ್ಡದು ಪ್ರೇರೆ ದೇವ್ರ ಹೃದಯ.
ಆಕಾಶಕ್ಕೆ ಎಷ್ಟು ದೊಡ್ಡದು ಆತನ ಇರುವಾಗ ಆತನ ಹೃದಯ ನಿಜವಲ್ಲೂ ಹೇಳ್ಬೇಕಂದ್ರೆ ಈ ಬೆಂಗಳೂರು ಪಟ್ಟಣದಷ್ಟು ದೊಡ್ಡದಿರ್ಬೋದು ಆತನ ಹೃದಯ, ಇಲ್ಲ ದೆಹಲಿ ಎಷ್ಟು ದೊಡ್ಡದಿರ್ಬೋದು ಆತನ ಹೃದಯ. ಸಣ್ಣ ಪುಟ್ಟ ತಪ್ಪು ದೊಡ್ಡದು ಎಂಥದ್ದು ಬೇಕಾದ್ರೂ ಕ್ಷಮಿಸ್ಕೊಂಡು ದೇವರು ಕ್ಷಮಿಸ್ಬಿಡ್ತಾರೆ. ಅದಕ್ಕೆ ನೀವು ದೇವ್ರ ಮುಂದೆ ಹೋಗಿ ಈ ಲಾಸ್ಟ್ ಪ್ರಾರ್ಥನೆ ಮಾಡ್ತಿರಲ್ಲ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಈ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಾನು ಮೀಡಿಯಾಗಳ ಮುಂದೆ ಬಂದು ನನ್ನ ಸಹೋದರನ ಬಗ್ಗೆ, ಜಾನ್ ಪಾಲ್ ಬಗ್ಗೆ, ಅಭಿನಯ್ ದರ್ಶನ್ ಬಗ್ಗೆ, ಅಜಯ್ ಬಾಬು ಬಗ್ಗೆ, ಮತ್ತೊಬ್ಬರ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದ್ದೀನಿ ದೇವ್ರೆ. ನಿನ್ನ ಮಕ್ಕಳು ಗೌರವವನ್ನು ನಾನು ರೋಡಲ್ಲಿ ತೆಗ್ದಿದ್ದೀನಿ ದೇವ್ರೆ, ನನಗೆ ಕ್ಷಮಿಸು ಅಂತ ನೀವು ಕ್ಷಮಾಪಣೆ ಕೇಳೋವರೆಗೂ ದೇವ್ರು ನಿಮ್ಮನ್ನ ಕ್ಷಮಿಸೋದಿಲ್ಲ. ಈ ಮಾತನ್ನ ಬರೆದಿಟ್ಕೊಳ್ಳಿ. ದೇವರ ಮನಸ್ಸನ್ನು ತಿಳಿದಂತ ನಾನು ಕೂಡ ದೂಷಿಸಿದೆ. ನನ್ನ ಮನಸ್ಸಿಗೆ ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ, ದೇವರ ಮನಸ್ಸು, ದೇವರ ಒಂದು ಆಲೋಚನೆಗಳು, ದೇವರ ವಾಕ್ಯಗಳು ನನಗೆ ಅರ್ಥ ಆದಾಗ ನಾನು ಸರಿಪಡಿಸ್ಕೊಂಡಿದ್ದೀನಿ. ತಪ್ಪು ಮಾಡಿದ್ದೇನೆ ಅನ್ನೋದು ತಪ್ಪಲ್ಲ, ತಪ್ಪನ್ನ ಸರಿಪಡಿಸ್ಕೊಂಡಿದ್ದೀನಲ್ಲ, ಒಳ್ಳೇದಲ್ವಾ? ಅದು ಒಳ್ಳೇದಲ್ವಾ? ಒಳ್ಳೇದು. ತಪ್ಪಾಗಿದೆ, ಸರಿಪಡಿಸ್ಕೊಳ್ಳೋಣ. ಗೌರವ ಹೋಗೋದೇನು? ಮನುಷ್ಯನ ಇವನು ಗೌರವ ಕೊಡ್ತಾನೇನು? ಮನುಷ್ಯನ ಗೌರವ ಬೇಕಾ ನಿನ್ಗೆ? ಮನುಷ್ಯನ ಗೌರವ, ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಸೇವೆ ಮಾಡ್ತಾ ಇಲ್ಲ. ಗಲಾತ್ಯ 1:10 ಏನ್ ಹೇಳುತ್ತೆ? ನಾನಿನ್ನು ಮನುಷ್ಯರನ್ನ ಮೆಚ್ಚಿಸೋನಾದ್ರೆ ಕ್ರಿಸ್ತನ ದಾಸನಲ್ಲ. ಯಾವನು ಮೆಚ್ಚಿಸ್ಬೇಕೆ ಅಂತ ಮಾತಾಡೋದಲ್ಲ, ಯಾವನು ಮೆಚ್ಚಿಸ್ಬೇಕಂತ ಇದು ಮಾಡೋದಲ್ಲ. ದೇವರು ಮೆಚ್ಚಬೇಕು. ನಮ್ಮ ಪ್ರೀತಿ ಯಥಾರ್ಥವಾಗಿರಬೇಕು, ಕಪಟ ಇರಬಾರ್ದು, ವೇಷಧಾರಣೆ ಇರಬಾರ್ದು ನಮ್ಮ ಪ್ರೀತಿಲಿ. ಸಹೋದರನ ಕುರಿತು ನೀವು ಗೇಲಿ ಮಾಡಿಕೊಂಡು ಟಿವಿಗಳ ಮುಂದೆ ಅನೇಕರನ್ನ ಅಲ್ಲಾಗಳಿತಾ ಇದ್ದೀರಾ. ಇನ್ನೊಬ್ಬ ಬಾಣ್ಲಿ ತಲೆ ಮೇಲೆ ಕೂದ್ಲಿಲ್ಲ, ಆ ಮನುಷ್ಯನು ಕನ್ನಡಿಗೆ ಹಾಕೊಂಡಿದ್ದಾನೆ, ಬಂದೇನು ಲಾಯರ್ ಪಾಯಿಂಟ್ಗಳು ಹಾಕಿ ದೂಷಿಸೋದು. ನಾನು ಹಾಗೆ ಅನ್ಕೊಂಡಿದ್ದೆ, ನೀನು ಹೀಗೆ ಅನ್ಕೊಂಡಿದ್ದೆ, ಹಿಂಗ್ ಮಾಡಿದ್ದಾನೆ, ಹಂಗ್ ಮಾಡಿದ್ದಾನೆ. ಎಲ್ಲ ನಾವು ನಾಟಕ ಮಾಡಿ ಬಂದಿರೋರೆ, ಈಗೆಲ್ಲ ಪಾತ್ರನ ಬದಲಾಯಿಸ್ಕೊಂಡು ಯೇಸು ಕ್ರಿಸ್ತನ ಧರಿಸ್ಕೊಂಡಿದೀವಿ. ಇವನ್ ಹಂಗೆ ಅಂತ ಹೇಳೋದನ್ನ ಬಿಟ್ಟು ನಾನ್ ಹೆಂಗೆ ಅಂತ ಆಲೋಚನೆ ಮಾಡ್ಬೇಕು ಮನುಷ್ಯ. ಕ್ರೈಸ್ತರನ್ನ ಕುರಿತು ಕ್ರೈಸ್ತರೇ ದೂಷಿಸೋದಾದ್ರೆ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ತನ್ನಲ್ಲಿ ಭೇದ ಹುಟ್ಟುವ ಯಾವ ರಾಜ್ಯವೂ ಉಳಿಯೋದಿಲ್ಲ. ದುಷ್ಟನು ಮಾತ್ರ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ದುಷ್ಟನ ಕಡೆಯವರು ಅನೇಕರು ಕ್ಲೋಸ್ ಫ್ರೆಂಡ್, ಒಬ್ರಿಗೊಬ್ರು ಬಿಟ್ಕೊಡಲ್ಲ, ಪ್ರಾಣ ಸ್ನೇಹಿತರವರು. ನಾವು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಭೇದ ಇದೆ, ಕಕ್ಷಾ ಭೇದ ಇದೆ ನಮ್ಮಲ್ಲಿ. ಯೇಸುಪ್ರಭು ಏನ್ ಹೇಳಿದ್ದಾರೆ? ತನ್ನಲ್ಲಿ ಭೇದ ಹುಟ್ಟುವ ಯಾವ ರಾಜ್ಯವೂ ಉಳಿಯೋದಿಲ್ಲ. ದೇವರ ಕಾರ್ಯಗಳು ಯಾಕೆ ನಡೀತಾ ಇಲ್ಲ? ದೇವರ ರಾಜ್ಯದಲ್ಲಿ ಯಾಕೆ ನಮ್ಗೆ ಸೇರಕ್ ಆಗ್ತಾ ಇಲ್ಲ? ಅಂತ ಪರಿಸ್ಥಿತಿ ಆಗಿದೀವಿ ಅಂದ್ರೆ ಇದು ಪರಿಸ್ಥಿತಿ. ನಮ್ಮ ತಮ್ಮಂದಿರಂದು ಒಬ್ರಿಗೊಬ್ರು ಗೌರವಿಸೋದು ಬಿಟ್ಟು ಜನರ ಮುಂದೆ ನಾವು ಮಾನ ಮರ್ಯಾದೆ ತಕ್ಕೋತಾ ಇದೀವಿ. ನಮ್ಮ ಮನೆ ಮರ್ಯಾದೆ ನಾವೇ ಹಾಳು ಮಾಡ್ಕೊಳ್ತಾ ಇದ್ವಿ. ಸರಿಯಲ್ಲ ಇದು. ವಾಕ್ಯಕ್ಕನುಸಾರವಾಗಿ ಅಲ್ಲವೇ ಅಲ್ಲ. ದೇವರು ಮೆಚ್ಚುವಂತ ಕಾರ್ಯವು ಅಲ್ಲೇ ಅಲ್ಲ. ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಂತೆ, ಶ್ರೇಷ್ಠವದು. ಸಹೋದರರು ಒಂದಾಗಿರುವುದು. ಒಂದಿದೀವ ನಾವು? ಒಂದಾಗ್ತಾ ಇದೀವ? ನಿನ್ನ ಸಹೋದರನ ಕಾಣಿಕೆ ಹಾಕ್ಬೇಕಾದ್ರೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನನ್ನು ಕುರಿತು ಏನಾದ್ರೂ ಆಲೋಚನೆ ಇದ್ರೆ ಮೊದಲು ನೀನು ಒಂದಾಗು. ತಪ್ಪು ಅವಂದೇ ಇದ್ರು ನೀನು ಒಂದಾಗು ಅಂತ ವಾಕ್ಯ ಇಡುವಾಗ ಈ ರೀತಿ ತುಚ್ಛವಾದಂತ ಮಾತುಗಳನ್ನು ಜನರ ಮುಂದೆ ಆಡಿ ನೀವು ಒಂದಾಗಿ ಹೋಗಿ ಇರಕ್ಕಾಗತ್ತಾ? ನೀವು ಎಲ್ಲಿ ಇರಕ್ಕೆ ಮುಖ ಎಲ್ಲಿದೆ ನಮ್ಗೆ? ಫಸ್ಟ್ ದೇವ್ರ ಮುಂದೆ ನಿಮ್ಗೆ ಪ್ರಾರ್ಥನೆ ಮಾಡಕ್ಕಾಗುತ್ತೋ ಇಲ್ವೋ ಇನ್ಮೇಲೆ ನೀವು ಮಾತಾಡದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅದು. ಎಂಥ ರೀತಿಯಲ್ಲಿ ನೀವು ಮಾತಾಡಿದ್ರ, ಮೀಡಿಯಾಗಳ ಮುಂದೆ ಬಂದು, ಅನ್ಯರ ಮುಂದೆ ಬಂದು ದೇವ್ರ ಮಕ್ಕಳ ಮರ್ಯಾದೆನ ತೆಗೆದಿ. ಒಂದು ವೇಳೆ ನಾನು ನಿಮ್ಗೆ ಒಂದು ಪ್ರಶ್ನೆ ಹಾಕ್ತೀನಿ. ಈ ಅಭಿನಯ್ ದರ್ಶನ್ ಅವರು ದೇವರ ಆಲೋಚನೆ ಅಷ್ಟು ಇಷ್ಟು ಹೇಳಿ ದೇವರ ವಾಕ್ಯನ ಹೇಳಿದಾರ? ಓಕೆ. ಆಮೇಲೆ ಈ ಜಾನ್ ಪಾಲ್ ಅವರು, ಆಮೇಲೆ ಈ ಅಜಯ್ ಬಾಬು ಅವರು, ಆಮೇಲೆ ಮತ್ತೊಬ್ಬರಾಗಿರ್ಬೋದು.
ನೀವು 4-5 ಜನ ದ್ವೇಷಿಸ್ತಾ ಇದ್ದೀರಾ. ಈ 4 ಜನ 5 ಜನ ಕ್ರಿಸ್ತ ವಿರೋಧಿಯಾಗಿ ಕ್ರಿಸ್ತನ ಕುರಿತು ಇಲ್ಲಸಲ್ಲದ ಮಾತುಗಳನ್ನು ಈ ಲಲಿತ್ ಕುಮಾರ್, ಕರುಣಾಕರ್ ಸುಗಾಣಿ, ಈ ಬಾಲಾಜಿ, ಈ ಮುಂತಾದವರು ಇದಾರೆ ನೋಡಿ. ಈ ರೀತಿ ಆಗಿದ್ರೆ ಏನ್ ಮಾಡ್ತೀರಾ? ಒಂದ್ ವೇಳೆ ಇವರು ತಿರುಗ್ಬಿದ್ದಿ ಆ ರೀತಿ ಆದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ನೀವು? ಏನ್ ಮಾಡಕ್ಕಾಗತ್ತೆ ಅವಾಗ? ಅಂಥವ್ರನ್ನ ದೇವ್ರು, ಲೋಕದಲ್ಲಿ ಇದ್ದವ್ರನ್ನ ದೇವ್ರು ಬದಲಾಯಿಸಿ ದೇವ್ರು ನಡೆಸ್ತಾ ಇರ್ಬೇಕಾರೆ ಏನ್ರಿ ನಮ್ಮ ಬಾಳು, ಏನ್ರಿ ನಮ್ಮ ಮಾತು? ಅವಾಗ ಏನ್ ಮಾಡಿ ಸಾಯಿಸ್ತಾ ಇದ್ರ ಅವ್ರನ್ನ? ಅವರು ಒಂದು ವೇಳೆ ಈ ರೀತಿ ಈ 4 ಜನ ಇದ್ದಾರೆ ನೋಡಿ, ಕ್ರಿಸ್ತರನ್ನ ಯಾವಾಗ ನೋಡು ದ್ವೇಷಿಸ್ತಾ ಇರ್ತಾರೆ, ಡಿಬೇಟ್ ಮಾಡ್ತಾ ಇರ್ತಾರೆ. ಇವ್ರು 4 ಜನ ಹಂಗ ಆಗೋದ್ರೆ ಒಂದ್ ವೇಳೆ, ಅಥವಾ ಹಿಂಗ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಇಷ್ಟು ದೇವರಲ್ಲಿ ಲೋಕದಿಂದ ಬಂದು ಬದುಕ್ತಾ ಇರ್ಬೇಕಾದ್ರೆ ಅವ್ರನ್ನ ತೀವ್ರವಾಗಿ ಹಾಳು ಮಾಡಿ, ಅವ್ರ ಮನಸ್ಥಿತಿನ ಕೆಡಿಸಿ, ಅವ್ರನ್ನ ಮನಸ್ಸನ್ನ ನೋಯಿಸಿ, ಅವ್ರನ್ನ ಸಾಯಿಸ್ತಾ ಇದಿರಲ್ಲ ಮಾತುಗಳಿಂದ ಚುಚ್ಚಿ. ಲೋಕದವ್ರಿಗೆ ಆಡಿವಿಕೆ ಮಾತುಗಳಾಯ್ತು ಇವಾಗ. ಯಾಕೆ ಬೇಕು ಹೇಳಿ ನಮ್ಗೆ? ನಮ್ಮನೆ ವಿಷಯ ನಾವೇ ಹೋಗಿ ಮರ್ಯಾದೆ ತಕೊಳಂಗಾಯ್ತು. ಯಾಕೆ ಬೇಕಾಗಿತ್ತು ನಮ್ಗೆ? ಇದು ಯಾರಿಗೂ ಶ್ರೇಯಸ್ಸಲ್ಲ. ಇದು ಶ್ರೇಷ್ಠವಾದಂತ ಕಾರ್ಯ ನೀವು ಮಾಡಿಲ್ಲ, ತುಚ್ಛವಾದಂತ ಕಾರ್ಯ ಮಾಡಿದ್ರ. ಇದರನ್ನು ಕುರಿತು ಯಾರ್ಯಾರು ಮಾತಾಡಿದ್ರೋ ತಪ್ಪು ಮಾಡಿದೀರಾ. ಮೊದಲನೇದಾಗಿ ಜನರ ಮುಂದೆ ಬಂದು ದೇವರ ಮಕ್ಕಳ ಗೌರವವನ್ನು ನೀವು ತೆಗೆದಿದ್ದೀರಾ. ಎಂಥವನೇ ಆಗಿರೋದು, ಭೂಮಿ ಮೇಲಿರೋದು ಸರ್ವಮಾನವರು ದೇವರ ಮಕ್ಕಳೇ. ಅವ್ರು ಎಂತ ತಪ್ಪೆ ಮಾಡಿರ್ಬೋದು, ದೇವ್ರ ಮಕ್ಕಳು ಅವರು. ಜೈಲಲ್ಲಿ ಇರೋನು ದೇವ್ರ ಮಗನು, ಪ್ರತಿಯೊಬ್ಬನು ದೇವ್ರ ಮಗ. ದೇವರು ಯಾರನ್ನು ಸಾಯಿಸೋದಕ್ಕೆ ಇಷ್ಟಪಡಲ್ಲ. ಅವರವರ ಪಾಪಗಳೇ ಅವ್ರನ್ನ ಸಾಯಿಸ್ತದೆ, ಅವರವರ ಅಪರಾಧಗಳೇ ಅವ್ರಿಗೆ ಮೇಲನ್ನು ತಡಿತಾವೆ. ಅರ್ಥ ಆಯ್ತಾ? ನಾವು ಮಾತಿನಿಂದ ಹೊಡಿತೀವಲ್ಲ, ಆ ಮಾತು ಸಹಿಸ್ಕೊಳಕ್ ಆಗಲ್ಲ. ಆ ಏಟು ಆತ್ಮ ಸಾಯಿಸ್ಬಿಡುತ್ತೆ. ಆತ್ಮದಲ್ಲಿರುವಂತ ವೇದನೆ ತಡ್ಕೊಳಕ್ ಆಗಲ್ಲ. ಒಂದೇಟು ಹೊಡಿರಿ ತಪ್ಪಾದ್ರೆ. ಕೆಲವ್ರು ಹೇಳ್ತಾರೆ ನೋಡ್ರಿ, ನನ್ನ ಮೇಲೆ ನನ್ನ ದ್ವೇಷ ಇದೆ, ಒಂದೇಟು ಹೊಡ್ಬಿಡಪ್ಪ, ಆದ್ರೆ ಆ ಮಾತು ಮಾತಾಡ್ಬೇಡ ಅಂತಾರಲ್ಲ, ಅಂತ ಮಾತುಗಳನ್ನು ಈ ದಿನ ನೀವು ಮೀಡಿಯಾಗಳ ಮುಂದೆ ಬಂದು ಇಬ್ಬರು ಸಹೋದರನ ಕುರಿತು, ಅಜಯ್ ಬಾಬುನ ಕುರಿತು, 4 ಜನನ ಕುರಿತು ಮಾತಾಡಿದ್ದಾರೆ. ದೇವ್ರ ಮಾತುಗಳು ಹೇಳಿರೋದು ಒಂದು ಚೂರು ನೆನೆಸ್ಕೊಳ್ರಿ. ಯಾರು ಹೇಳಿದ್ರಿ? ಈ ಮೀಡಿಯಾಗಳ ಬಂದು ಹೇಳಿದಾರ? ದೇವ್ರ ಮಾತನ್ನ, ರಕ್ಷಣೆಯ ಮಾತುಗಳನ್ನ ಮೀಡಿಯಾ ಅವ್ರು ಹೇಳಿದಾರ? ಪೊಲೀಸ್ ಅಧಿಕಾರಿಗಳು ಹೇಳಿದಾರ? ಈ ಪಕ್ಷಪಾತಗಳು ಮಾಡ್ತಾರಂತ ಅಧಿಕಾರಿಗಳು ಹೇಳಿದಾರ ದೇವ್ರ ಮಾತು? ಅವ್ರೊಬ್ರನ್ನಾದ್ರೂ ರಕ್ಷಿಸಿದ್ರ ಇಲ್ವೋ? ಕ್ರೈಸ್ತ ಪರವಾಗಿ ಮಾತಾಡಿದಾರ ಇಲ್ವೋ? ಹೋರಾಡಿದಾರೋ ಇಲ್ವೋ? ಅನೇಕ ನಿರಪರಾಧಿಗಳ ರಕ್ತಗಳನ್ನು ಸುರಿಸ್ತಿರುವಾಗ ದೇವರಿಗೋಸ್ಕರ ಮಾತಾಡುವುದಕ್ಕೆ ಮುಂದೆ ಬಂದಾಗ ಆ ಮನುಷ್ಯನನ್ನು ನೀವು ತುಳಿದಾಗ್ತಾ ಇರಲ್ಲ. ನೀವು ನಿಜವಾಗ್ಲು ಮಾನಗೆಟ್ಟವರು ಪ್ರೇರೆ. ನೀವು ನಾಚಿಕೆ ಇಲ್ದಿರೋರು, ನೀವು ನಿಯತ್ತಿಲ್ದಿರುವಂತ ನಾಯಿಗಳು. ನಾಯಿಗಾದ್ರೂ ಇರುತ್ತೆ ನಿಯತ್ತು. ದೇವರ ಮಕ್ಕಳನ್ನು ಈ ರೀತಿ ನೀವು ಅವ್ರು ನೊಂದ್ಕೊಂಡು ಸಾಯೋ ರೀತಿ ನೀವು ಮಾಡ್ತಾ ಇದ್ರ, ನೀವು ನಿಜವಾಗ್ಲೂ ನೀವು ಮಾನ ಮರ್ಯಾದೆ ಇಲ್ಲ. ಸೇವಕರೇ, ನೀವು ಯಾರ್ಯಾರು ಮೀಡಿಯಾಗಳ ಮುಂದೆ ಬಂದು ಇವ್ರನ್ನ ದೂಷಿಸಿದಿರೋ, ನೀವು ದೇವರ ಮಕ್ಕಳಲ್ಲ, ದುಷ್ಟನ ಮಕ್ಕಳು ನೀವು. ಇದು ವಾಕ್ಯಕ್ಕನುಸಾರವಾದಂತ ಮಾತು, ನನ್ನ ಮಾತಲ್ಲ. ಒಂದು ವೇಳೆ ನಾನು ಸ್ವಂತ ಮಾತುಗಳಿಂದ ಇದು ಮಾತಾಡಿದ್ರೆ ಧರ್ಮಶಾಸ್ತ್ರ ಇರುವಂತ ಪ್ರತಿಯೊಂದು ಶಾಪವು ದೇವ್ರ ನನ್ನ ಮೇಲೆ ಹಾಕ್ಲಿ, ದೇವ್ರ ನನ್ನ ಮೇಲೆ ಹಾಕ್ಲಿ. ನಾನು ಧೈರ್ಯದಿಂದ ಅದನ್ನು ಸ್ವೀಕಾರ ಮಾಡ್ತೀನಿ. ಪ್ರೀತಿ, ದೇವರು ಪ್ರೀತಿ ಅಷ್ಟೇ. ಪ್ರೀತಿ ಕಡೆಯವರೆಗೂ ತಾಳ್ಮೆಯಿಂದ ಇರುತ್ತೆ. ಅರ್ಥ ಆಯ್ತಾ? ಆ ಪ್ರೀತಿನ ಧರಿಸ್ಕೊಳ್ರಿ, ಪ್ರೀತಿನ ಧರಿಸ್ಕೊಳ್ಳಿ. ಎಲ್ಲ ಕೆಟ್ಟತನ, ದುಷ್ಟತನವನ್ನು ತೆಗೆದಾಕಿ ಮನಸ್ಸಿನೊಳಗಡೆ ಬೇರುವಂತ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡಿರಿ. ದೀನತೆಯಿಂದ ಎಡೆ ಕೊಡಬೇಕಂದ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಪ್ರೀತಿಯಿಂದ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸಹೋದರನ ಕುರಿತು ಅನ್ಯರ ಮುಂದೆ ಮಾತಾಡಬೇಡಿ, ನಿಲ್ಲಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇದುವರೆಗೂ ನೀವು ಕೇಳಿದಂತ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ನಮ್ಮ ಮೇಲೆ ತಪ್ಪಿದ್ರೆ ನಾವು ಸರಿಪಡಿಸ್ಕೊಳ್ಳೋಣ ಬೇರೆ. ನಿಮ್ಮ ಮನಸ್ಸಿಗೆ ಒಂದ್ ವೇಳೆ ದುಃಖ ಆಗಿರೋದ್ರ ರೀತಿ ನಾನು ಮಾತಾಡಿದ್ರೆ ನಾನು ಕೂಡ ನಿಮ್ಮ ಬಳಿ ಕ್ಷಮಾಪಣೆ ಕೇಳ್ತೇನೆ. ನಾನು ತಪ್ಪಿದ್ರೆ ನೀವು ಕ್ಷಮಿಸಿ. ಅರ್ಥ ಆಯ್ತಾ? ದೇವರು ನಿಮ್ಮನ್ನು ನಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ. ನಮ್ಮನೆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಡಲಿ. ಮತ್ತೊಬ್ಬರ ತಪ್ಪೆಂದು ಎಣಿಸದೆ ಪ್ರೀತಿ ಭಾವದಿಂದ ಒಬ್ಬರನ್ನೊಬ್ಬರು ಕ್ಷಮಿಸುವವರು, ಸಹಿಸುವವರು ಆಗಿರೋಣ ಎನ್ನುವಂತ ಮಾತನ್ನು ಹೇಳುತ್ತಾ
ಕಳೆದಾಗಿ ನಾನು ಮುಗಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಕಳೆದ 3-4 ದಿನದಿಂದ ಅನೇಕರು ತಂದೆ ನಿಮ್ಮ ಮಕ್ಕಳನ್ನು ಕುರಿತು ಅಪಪ್ರಚಾರಗಳನ್ನು ನಿಮ್ಮ ಮಕ್ಕಳೇ ಮಾಡ್ತಾ ಇದ್ದಾರೆ ತಂದೆ. ಸಹಾಯ ಮಾಡಿದೆಯಪ್ಪ. ದುಷ್ಟನು ಬಯಸುತ್ತಿರುವುದು ಅದೇ, ಇವರು ಮಾಡ್ತಿರುವುದು ಅದೇ. ಇದು ದುಷ್ಟನ ಆಲೋಚನೆಯೋ ದೇವರ ಆಲೋಚನೆಯೋ? ಒಂದು ವೇಳೆ ದೇವರೇ ಒಂದು ಕ್ಷಣ ನಿಮ್ಮ ಬಳಿಯಲ್ಲಿ ಕೂತುಕೊಂಡು ಅವರ ಆಲೋಚನೆಯನ್ನು ತೆಗೆದುಕೊಳ್ಳುವಂತೆ ಸಹಾಯ ಮಾಡಿದಪ್ಪ. ಸೈತನನ ಮಾತಿಗೆ ಒಳಪಟ್ಟು, ಆ ದುಷ್ಟನ ಆಲೋಚನೆಗೆ ಒಳಪಟ್ಟು ಇವರೆಲ್ಲ ಈ ರೀತಿ ಬಂದು ತಮ್ಮ ತಮ್ಮ ಚಾನಲ್ಗಳಲ್ಲಿ, ಮೀಡಿಯಾಗಳಲ್ಲಿ ಬಂದು ಈ ರೀತಿ ತಂದೆ ತಪ್ಪಾಗಿ ತಂದೆ ತನ್ನ ಮಕ್ಕಳನ್ನು ತಂದೆ ಅಲ್ಲಗಳಿತಾ ಇದ್ದಾರಪ್ಪ. ಸಹಾಯ ಮಾಡಿ. ಒಂದು ವೇಳೆ ತಂದೆ ಅಭಿನಯ್ ದರ್ಶನ್ ಆಗಿರ್ಬೋದು, ಜಾನ್ ಪಾಲ್ ಅವರಾಗಿರ್ಬೋದು, ಮತ್ತು ಅಜಯ್ ಬಾಬು ಅವರಾಗಿರ್ಬೋದು, ಇವರು ಯಾರೇ ಆಗಿರ್ಬೋದು ತಂದೆ, ಒಂದು ವೇಳೆ ತಪ್ಪು ಮಾಡಿದರೆ ಅವರಿಗೆ ಹೊಸ ಜೀವನವನ್ನು ಪ್ರಸಾದಿಸಿ. ತಾವು ಮಾಡುವಂತ ತಪ್ಪನ್ನು ಒಪ್ಪಿಕೊಂಡು, ಒಂದು ವೇಳೆ ತಪ್ಪು ಮಾಡಿದರೆ ಒಪ್ಪಿಕೊಳ್ಳುವಂತ ಮನಸ್ಸನ್ನು ಅವ್ರಿಗೆ ಕೊಡಿ. ತಮ್ಮನ್ನು ತಾವು ಸರಿಪಡಿಸಿಕೊಂಡು ನೀವು ಕೊಟ್ಟಿರುವಂತಹ ಸೇವೆಯನ್ನು ಕಡೆಯವರೆಗೂ ಯಥಾರ್ಥವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಬೇಕಾಗಿರುವಂತಹ ಮನಸ್ಸಾಕ್ಷಿಯನ್ನು ಅವ್ರಿಗೆ ಕೊಡಿರಿ ತಂದೆ. ಅವರ ತಪ್ಪನ್ನು ಕ್ಷಮಿಸಿರಿ ತಂದೆ. ಅವರ ಅಪರಾಧಗಳನ್ನು ಕ್ಷಮಿಸಿರಿ ತಂದೆ. ಏಕಪತ್ನಿ ಉಳ್ಳವರಾಗಿ ಒಂದು ಗಂಡಿಗೆ ಒಂದು ಹೆಣ್ಣನ್ನು ನೀವು ಸಿದ್ಧ ಮಾಡಿರುವ ಹಾಗೆ ತನಗಿರುವವುಗಳಲ್ಲೇ ತೃಪ್ತರಾಗುವಂತೆ ಸಹಾಯ ಮಾಡಿ ಕಾಪಾಡಿರಿ ತಂದೆ. ಈ ಮೀಡಿಯಾಗಳ ಮನಸ್ಸುಗಳನ್ನು ಬದಲಾಯಿಸಿರಿ, ಅಧಿಕಾರಿಗಳ ಮನಸ್ಸುಗಳನ್ನು ಬದಲಾಯಿಸಿರಿ. ಒಂದು ವೇಳೆ ಲಂಚವನ್ನು ತೆಗೆದುಕೊಂಡು ಮಾಡದಿರುವಂತ ತಪ್ಪುಗಳಿಗೆ ಆ ನಿರಪರಾಧಿಗಳನ್ನು ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರಾದ್ರೂ ಇದ್ದರೆ ಅವರ ಆಲೋಚನೆಗಳನ್ನೆಲ್ಲಾನು ತಾರಮಾರು ಮಾಡಿ ತಂದೆ ಸಹಾಯ ಮಾಡಿ. ಅನೇಕ ನಿರಪರಾಧಿಗಳನ್ನು ರಕ್ತ ಸುರಿಸೋದಕ್ಕೆ ಅನೇಕ ಅಧಿಕಾರಿಗಳು ತಂದೆ ಇದಕ್ಕೆ ಕಾರಣರಾಗ್ತಾ ಇದ್ದಾರೆ ತಂದೆ. ಅವರ ಮನಸ್ಸುಗಳನ್ನು ಬದಲಾಯಿಸಿರಿ, ಕಾಪಾಡಿರಿ ತಂದೆ. ನಿಮ್ಮ ಕೃಪೆಗಳ ಹಸ್ತವು ಅವರನ್ನು ಮಾರ್ಪಡಿಸಲಿ, ಕಾಪಾಡಲಿ ತಂದೆ. ನಿಮ್ಮ ದಯೆ, ನಿಮ್ಮ ಕನಿಕರ ತಂದೆ ಅವರೆಲ್ಲರೂ ಧರಿಸಿಕೊಳ್ಳುವಂತೆ ಸಹಾಯ ಮಾಡಿ. ಕಾಣುವಂತ ಸಹೋದರರನ್ನು ತಂದೆ ಪ್ರೀತಿಸುವಂತ ಮನಸ್ಸನ್ನು ಕೊಡಿರಿ. ಎಲ್ಲ ವೈರಿಯತ್ವ, ಎಲ್ಲ ಒಂದು ಹೊಟ್ಟೆ ಕಿಚ್ಚನ್ನು ತೆಗೆದಾಕಿರಿ ತಂದೆ. ಅವನು ನಮ್ಮ ಸೇವಕನ ಬಗ್ಗೆ ಮಾತಾಡಿದಂತ ಆ ಸೇವಕಲ್ಲಿರುವಂತ ವಿಶ್ವಾಸಿ ತಂದೆ ಬಂದು ಮೀಡಿಯಾಗಳ ಮುಂದೆ ಮಾತಾಡುವಂಥದ್ದಾಗಿರ್ಬೋದು, ಅವನು ಮಾಡಿದಂತೆ ನಾನು ಮಾಡುವನೇನಂತ ವಿಷಯಗಳನ್ನು ಕುರಿತು ನೀವು ಆ ಜ್ಞಾನಕ್ಕೆ ಹೇಳಿದ್ದೀರಪ್ಪ. ಅವನು ಮಾಡಿದಂತೆ ನಾನು ಅವನಿಗೆ ಮಾಡುವೇನೋ ಅನ್ನೋಂಥ ಆಲೋಚನೆ ಉಳ್ಳವರಾಗಿ ನಾವು ಮಾಡಬಾರದು ತಂದೆ. ನಮಗೂ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ತಂದೆ, ಮೊದಲನೇದಾಗಿ ಕ್ಷಮಿಸುವಂತ ಗುಣವನ್ನು ತಂದೆ ನಮಗೆ ಅನುಗ್ರಹಿಸಿರಿ, ಕಾಪಾಡಿರಿ ತಂದೆ, ಬಲಪಡಿಸಿರಿ ಅಪ್ಪ. ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪನ್ನು ಹೊರಿಸದೆ ನೀವೊಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ ಅಂತ ಹೇಳಿದ್ದೀರಪ್ಪ. ಇಲ್ಲೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅಂತ ಹೇಳಿದ್ದೀರ ತಂದೆ. ಆ ಪ್ರೀತಿಯು ಧರ್ಮಶಾಸ್ತ್ರವನ್ನು ಗೆದ್ದು ಹಿಗ್ಗುವಂಥದ್ದಾಗಿ ಅಂತ ಹೇಳಿದ್ದೀರ ತಂದೆ. ಸಹಾಯ ಮಾಡಿರಿ ತಂದೆ. ನಮ್ಮಲ್ಲಿ ಪ್ರೀತಿ ಇಲ್ಲ ತಂದೆ, ನಮ್ಮಲ್ಲಿ ಕರುಣೆ ಇಲ್ಲ ತಂದೆ. ಕೋಪ ಮಾಡಿಕೊಳ್ಳುವುದರಲ್ಲಿ ತಂದೆ ಮುಂದಾಗಿದ್ದೇವಪ್ಪ. ಪ್ರೀತಿ ಮಾಡೋದ್ರಲ್ಲಿ ನಿಜವಾಗ್ಲೂ ನಾವು ಹೇಳಿತನವನ್ನು ತೋರಿಸ್ತಾ ಇದ್ದೇವೆ ತಂದೆ. ಸಹಾಯ ಮಾಡಿ. ಪ್ರೀತಿಯನ್ನು ಧರಿಸಿಕೊಳ್ಳುವಂತಹ ಬಲವನ್ನು, ಶಕ್ತಿಯನ್ನು ಕೊಡಿರಿ ತಂದೆ, ಕಾಪಾಡಿರಿ ತಂದೆ. ನಮ್ಮ ಮಧ್ಯದಲ್ಲಿ ಐಕ್ಯತೆ ಇರಲಿ, ನಮ್ಮ ಮಧ್ಯದಲ್ಲಿ ಹೊಂದಾಣಿಕೆ ಇರಲಿ, ಒಂದೇ ಮನದಂತವರಂತೆ ಇರುವಂತೆ ಸಹಾಯ ಮಾಡಿರಿ. 2-3 ಊರು ಹಗ್ಗ ಬೇಗನೆ ಕಿತ್ತು ಹೋಗುವುದಿಲ್ಲ ಅಂತ ಹೇಳಿದ್ದೀರಪ್ಪ. ಸಹೋದರರು ಒಂದಾಗಿರೋದು ಎಷ್ಟೋ ರಮ್ಯ ಅಂತ ಹೇಳಿದ್ದೀರ ತಂದೆ. ಈ ರೀತಿ ಒಬ್ಬರ ಮೇಲೆ ಒಬ್ಬರು ಹೊಟ್ಟೆ ಕಿಚ್ಚು ಪಡುತ್ತಾ ನನಗಿಂತಲೂ ಅನೇಕ ವಿಶ್ವಾಸಿಗಳನ್ನು ಇವನು ಗೆಲ್ಲುತ್ತಿದ್ದಾನೆ ಅಂತ ಒಬ್ಬ ಸೇವಕನು ಬಂದು ಮತ್ತೊಬ್ಬ ಸೇವಕನ ಬಗ್ಗೆ ಅವಹೇಳನ ಹೇಳುವಂಥದ್ದು, ಈ ರೀತಿ ಯಾರು ಮಾಡಬಾರದು ತಂದೆ. ಎಲ್ಲರೂ ನಿಮ್ಮ ರಾಜ್ಯವನ್ನು ಕಟ್ಟುವವರು, ನಿಮ್ಮ ಸೇವೆಯನ್ನು ಮಾಡುವವರು ಆಗಿರುವುದರಿಂದ ಒಬ್ಬರನ್ನೊಬ್ಬರು ತಂದೆ ಪ್ರೀತಿಸಿಕೊಳ್ಳುತ್ತಾ, ಸಹಿಸಿಕೊಳ್ಳುತ್ತಾ, ಕ್ಷಮಿಸಿಕೊಳ್ಳುತ್ತಾ ನಿಮ್ಮ ಮುಂದೆ ಯಥಾರ್ಥವಾಗಿ ಬದುಕೋದಕ್ಕೆ ಬೇಕಾದಂತ ಒಳ್ಳೆ ಮನಸ್ಸನ್ನು ಕೊಟ್ಟು ನಮ್ಮೆಲ್ಲರನ್ನು ಕಾಪಾಡಿ ನಡೆಸಿಕೊಂಡು ಹೋಗಬೇಕೆಂದು ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮತ್ತು ತಂದೆ ಈ ಮಾತುಗಳನ್ನು ಕೇಳಿದಂತ ಅನೇಕರ ಹೃದಯಗಳಲ್ಲಿ ಶಾಂತಿ ಕೊಡಿ, ಸಮಾಧಾನ ಕೊಡಿ. ಯಾರಾದ್ರೂ ತಪ್ಪಿಗಸ್ತರಾಗಿದೆ ಅವರಲ್ಲಿ ಬದಲಾವಣೆ ಉಂಟಾಗುವಂತೆ ಸಹಾಯ ಮಾಡಿ, ಕಾಪಾಡಿ ಅನ್ನುವಂಥ ಪ್ರಾರ್ಥನೆ ವಿಜ್ಞಾಪನೆಯನ್ನು ಪ್ರಭು ರಕ್ಷಕನು ಪ್ರಿಯನಾಗಿರುವ ಕ್ರಿಸ್ತೇಸು ನಮ್ಮನ್ನು ಪ್ರಾರ್ಥಿಸಬೇಡಿ ಅಂದಿನಪ್ಪ ತಂದೆ. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು.